ಅಂದ್ರೆ ಅದು ಒಂದು ಇನ್ಸೂರೆನ್ಸ್ ಕಂಪ್ನಿಯಿಂದ ಬಂದಿರೋದು. ಇನ್ಶೂರೆನ್ಸ್ ಕಂಪ್ನಿಯಿಂದ ನಿಮ್ಗೊಂದು ಫೋನ್ ಬಂತು. ಬಂತು ಗುರುಜಿ. ಇನ್ಸೂರೆನ್ಸ್ ಹುಡುಗಿ ಮಾಡಿದ್ದ? ಹುಡುಗಿ ಮಾಡಿದ್ದು ಗುರುಜಿ. ಅಯ್ಯೋ ದುರ್ದೈವವೇ. ಆ ಹುಡುಗಿನೇ ಪಟಾಯಿಸ್ಬಿಟ್ರ ನೀವು? ಇಲ್ಲ ಗುರುಜಿ, ಆ ತರ ಆಗಿಲ್ಲ ಗುರುಜಿ. ಮತ್ತೆ ಇಲ್ಲಿ ನೀವು ಇದು ಇದ್ರದ್ದು ಈ ವಿಷಯನೂ ಚೆನ್ನಾಗಿದೆ ಗುರುಜಿ. ಏನಂದ್ರೆ ಅವರು ಸರ್ ಅದೇ ಸರ್ ಇನ್ಸೂರೆನ್ಸ್ ಏನಾಯ್ತು ಅಂತಂದ್ರೆ ನಾನ್ ಸ್ವಲ್ಪ ಸೈಲೆಂಟ್ ಆಗಿ ಸರಿ ಕಟ್ತೀನಿ ತಗೋರಿ ಆಯ್ತು ಏನ್ ಮಾಡೋಣ ಅಂತಂದ್ರೆ, ಅದಾದ್ಮೇಲೆ ಯಾಕೆ ಸರ್ ಡಲ್ ಆಗಿದ್ದೀರಾ ಅಂತೇಳಿ ಅವ್ರು ಪರ್ಸನಲ್ ಆಗಿ ಕೇಳ್ತು ನನ್ಗೆ. ಏನಾಯ್ತು ಸರ್, ಯಾಕೆ ಪ್ರಾಬ್ಲಮ್ ಅಂದ್ರೆ ಅವ್ರೊಂದ್ ಮಾನವೀಯತೆಯ ದೃಷ್ಟಿಯಿಂದಾನೇ ಕೇಳಿದ್ದಾರೆ. ಕೇಳ್ಬೇಕಾದ್ರೆ ನಿಮ್ ಧ್ವನಿಲೇ ಗೊತ್ತಾಯ್ತಾ ನೀವು ಡಲ್ ಇದ್ದೀರಾ ಅಂತ? ಹಾ ಸರ್, ಮತ್ತೆ ಅದ್ರ ಹಿಂದ್ಗಡೆ ಹತ್ತಿದ್ನಲ್ಲ ಅವ್ನು ಹೋಗುವಾಗ ಸ್ವಲ್ಪ ಧ್ವನಿ ಇದಾಗಿತ್ತು. ಯಾಕೆ ಅವರು ಅದಕ್ಕಿಂತ ಮುಂಚೆ 2-3 ಡೇಸ್ ನಿಂತ ಫೋನ್ ಮಾಡ್ತಾ ಇದ್ರಲ್ಲ, ಯಾವಾಗ ಕಟ್ತೀರಾ ಸರ್ ಅಂತಂದ್ರೆ ಹಂಗೆ ಕ್ಯಾಜುವಲ್ ಆಗಿ ಕಟ್ತೀನಿ ಅಂತೇಳಿ ಮಾತಾಡ್ಕೊತ ಫ್ರೆಂಡ್ಸ್ ಟೈಪ್ ಮಾತಾಡ್ತಿದ್ರು. ಸರಿ ಸರ್ ನಿಮ್ ಊರ್ ಯಾವ್ದು ಅದೆಲ್ಲ ಮಾತಾಡ್ತಾ ಒಂದಿನ ಹೇಳ್ದೆ ಗುರುಜಿ, ನೀವಂದ್ರೆ ನಂಗೆ ಇಷ್ಟ ನೀವ್ ಅಂತಂದ್ ನಾನೇ ಹೇಳ್ದೆ ಗುರುಜಿ ಅವ್ರಿಗೆ, ಆ ಹುಡುಗಿಗೆ. ಹಾ ಗುರುಜಿ. ಅಂದ್ರೆ ಆ ಹುಡ್ಗಿ ಮೆಚೂರ್ ಆಗಿ ಹೇಳಿದ್ರು, ಇಲ್ಲ ಆ ತರ ಬೇಡ. ಅವ್ರು ಹೇಳಿದ್ರು ಬುದ್ಧಿ ಕಲ್ಸಿ ಎಲ್ಲ ಇಷ್ಟೆಲ್ಲ ಇದು ನೀವು ಒಳ್ಳೆಯವರೇ ಇದ್ರಿ, ಅವರು ನಾವು ಒಳ್ಳೆಯವರೇ ಇದ್ವಿ, ಆದ್ರೆ ಕಾಸ್ಟ್ ಬೇರೆ ಸೆಂಟ್ರಲ್ ಇದೆ ಗುರುಜಿ. ಇನ್ನೊಂದ್ ವಿಷಯ ಇದೆ ಗುರುಜಿ. ಅದೇ 27 ವರ್ಷ ಅಲ್ಲ ಗುರುಜಿ, ಇಷ್ಟು ದಿನ ನಾನು ಮಾಡಿರೋದು ಓದಿರೋದು ತಲೆ ಯಾವ್ದು ಮನಸ್ಸಿಗೆ ಚಂಚಲ ಮಾಡಂತ ರೀತಿ ಯಾವ್ದು ಆಗ್ತಿರ್ಲಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಒಂದ್ ಫೋನ್ ಬಂತು ಗುರುಜಿ ನನಗೆ. ಫೋನ್ ಬಂದಾಗ ಫೋನ್ ನಲ್ಲಿ ಮಾತಾಡ್ತಾ ಒಂದು ಮನ್ಸಿಗೆ ತುಂಬಾ ಇಷ್ಟ ಆಗ್ಬಿಟ್ರು ಒಂದು ಹುಡುಗಿ ವಿಷಯ ಗುರುಜಿ. ಅಲ್ಲ, ಫೋನ್ ಕಂಪ್ನಿಯಿಂದ ಬಂತ? ಹಾ ಗುರುಜಿ. ಫೋನ್ ಅಂದ್ರೆ ಈ ಕಂಪ್ನಿ ಕಾಲ್ ಎಲ್ಲಿಂದ ಬಂತು? ಅಂದ್ರೆ ಅದು ಒಂದು ಇನ್ಸೂರೆನ್ಸ್ ಕಂಪ್ನಿಯಿಂದ ಬಂದಿರೋದು. ಇನ್ಶೂರೆನ್ಸ್ ಕಂಪ್ನಿಯಿಂದ ನಿಮ್ಗೊಂದು ಫೋನ್ ಬಂತು ಗುರುಜಿ. ಇನ್ಸೂರೆನ್ಸ್ ಹುಡುಗಿ ಮಾಡಿದ್ದ? ಹುಡುಗಿ ಮಾಡಿದ್ದು ಗುರುಜಿ. ಅಯ್ಯೋ ದುರ್ದೈವವೇ. ಆ ಹುಡುಗಿನೇ ಪಟಾಯಿಸ್ಬಿಟ್ರ ನೀವು? ಇಲ್ಲ ಗುರುಜಿ, ಆ ತರ ಆಗಿಲ್ಲ ಗುರುಜಿ. ಮತ್ತೆ ಇಲ್ಲಿ ನೀವು ಇದ್ರದ್ದು ಈ ವಿಷಯನೂ ಚೆನ್ನಾಗಿದೆ ಗುರುಜಿ. ಏನಂದ್ರೆ ಅವರು ನನ್ಗೆ ಇನ್ಸೂರೆನ್ಸ್ ಕಟ್ಟಕ್ ಫೋನ್ ಹಚ್ಚಿದ್ರು. ನಾನು ಅವ್ರ ಹಚ್ಚಿದ್ದಾಗ ಕಟ್ಟಕ್ ನನ್ನ ಹತ್ರ ದುಡ್ಡಿಲ್ಲ ರೀ, ನಾನು ಆಮೇಲೆ ಕಟ್ತೀನಿ ಅಂತ ಅಂದಿದ್ದೆ. ಏನ್ ಇನ್ಶೂರೆನ್ಸ್ ಅದು? ಅದು ಬೈಕ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಗುರುಜಿ. ಹೌದು, ಕಟ್ಬೇಕಾಗಿತ್ತು, ಕಟ್ಟಕ್ ಲೇಟ್ ಆಗಿತ್ತದ್ರಿ. ನನ್ ಪೇಮೆಂಟ್ ಆಗೋಣ ಕಟ್ತೀನಿ ಅಂದೆ. ಪೇಮೆಂಟ್ ಆಗೋಣ ಕಟ್ತೀನಿ ಅಂದ್ರೆ ಸರಿ ರೀ ಅಂತೇಳಿ ಅಲ್ಲಿವರೆಗೂ ಕಾನ್ವರ್ಸೇಷನ್ ಇತ್ತು, ಯಾವಾಗ ಕಟ್ತೀರಾ ಅಂತ ಕ್ಯಾಜುವಲ್ ಆಗಿ ಮಾತಾಡ್ತಾ ಇದ್ರು. ಡೈಲಿ ಮಾಡ್ತಿದ್ರು, ಆದ್ರೆ ಯಾವಾಗ ಕಟ್ತೀರಾ ಅಂತ ಕೇಳ್ತಾ ಇದ್ರು. ಅಂದ್ರೆ ಅವ್ರ ವರ್ಕ್ ಗುರುಜಿ. ಅಂದ್ರೆ ಗೊತ್ತಾಯ್ತು ಪಾಪ ಅವರಿಗೆ ಹಂಗಿತ್ತಂತಂದ್ರೆ ಇಷ್ಟು ದಿನ ಒಂದ್ ದಿನದಲ್ಲಿ ಇಷ್ಟ ಜನಕ್ಕ ಟಾರ್ಗೆಟ್ ರೀಚ್ ಮಾಡ್ಬೇಕನ್ನೋದಿತ್ತು. ನನ್ಗೆ ಸರಿ ಕಟ್ತೀನಿ ಅಂತ ಹೇಳಿ ಅವ್ರು ಮಾತಾಡೋ ರೀತಿ ಒಳ್ಳೆ ರೀತಿಯಿಂದ ಮಾತಾಡ್ತಿದ್ರು. ಅದೇ ಸಮಯದಲ್ಲಿ ಏನಾಗಿತ್ತು, ನಾನು ಯಾರಿಗಾನ ಸ್ವಲ್ಪ ಹಚ್ಕೊಂಡ್ರೆ ತುಂಬಾ ಹಚ್ಕೋತೀನಿ ಗುರುಜಿ. ಅಂದ್ರೆ ಒಳ್ಳೆ ರೀತಿಯಿಂದ ವೈಬ್ ಮ್ಯಾಚ್ ಆಗಿತ್ತು ಅಂದ್ರೆ ಚೆನ್ನಾಗಿ. ಇಲ್ಲಿ ನಾನು ಫ್ಯಾಕ್ಟ್ರಿಯಲ್ಲಿ ನಾಗನಾಥ್ ಅಣ್ಣ ಅಂತ ಇದ್ದ, ಅವನ ಜೊತೆ ಡೈಲಿ ಒಂದೇ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿದ್ವಿ. ಅವನು ಬಿಟ್ಟು ಹೋಗೋ ಟೈಮಲ್ಲಿ ಇವ್ರು ಫೋನ್ ಹಚ್ಚಿದ್ರು. ಅವನು ಬಿಟ್ಟು ಹೋಗಿನ ಒಂದ್ ವಾರ ಇತ್ತು, ಅವಾಗಿಂದ ಇವ್ರು ಮಾಡ್ತಾ ಇದ್ರು. ಅವ್ನ್ ಬಿಟ್ಟು ಹೋಗೋದ್ ನನಗೂ ಗೊತ್ತಿರ್ಲಿಲ್ಲ. ನನಗ್ ಕ್ಯಾಜುವಲ್ ಆಗಿ ಕಂಪ್ನಿಯವ್ರು ಮಾಡ್ತಾರೆ, ಕಟ್ರ ಇದ್ಬಿಡು ಮಾಡಿದ್ರ ಇದ್ಬಿಡು ಅಂತ ಆ ಲೆಕ್ಕ ಇತ್ತು ನನ್ಗೆ. ಅದು ಅವ್ನ್ ಸಡನ್ಲಿ ಬಿಟ್ಟು ಹೋದ. ಅವತ್ತಿನ ದಿನ ಅವ್ನ್ ಬಿಟ್ಟು ಹೋಗಕ್ಕ ನಾವು ನನ್ ಜೊತೆ ಮಾತಾಡ್ಕೊತ ನಿಂತಿದ್ದ. ಲಾಸ್ಟಿಗೆ ಅಂದ್ರೆ ಒಂದೇ ಕೈಲಿ ಕೆಲ್ಸ ಮಾಡಿ ಆ ಬಾಂಡಿಂಗ್ ಬೆಳೆದಿತ್ತು ಗುರುಜಿ. ಅಣ್ಣ ತಮ್ಮನು ಫ್ರೆಂಡ್ಸು ಏನೋ ಗೊತ್ತಿಲ್ಲ. ಆದ್ರೆ ಬಿಟ್ಟು ಹೋಗಾಗ ಅವನು ಬಿಟ್ಟು ಹೋಗೋವರೆಗೂ ಏನ್ ಅನ್ಸಿಲ್ಲ. ಲಾಸ್ಟ್ ದಿನ ಹೋಗೋ ದಿನ ಫೋನ್ ಹಚ್ಚಿದ, ಬಾ ಇಲ್ಲಿ ಅಂತಂದ. ಸರಿ ಬಂದೆ ಅಂತೆ, ಕಂಪ್ನಿಯಲ್ಲಿ ಬಂದ್ ಭೇಟಿಯಾಗಿ ಹೋಗುವಾಗ ಅತ್ತ ಗುರುಜಿ ಅವನ ಅತ್ತಾಗ ನನಗೊಂಥರ ಮನ್ಸಿಗೆ ಇದಾಯ್ತು. ಅಷ್ಟೇ ಯಾಕೆ ಹಚ್ಕೊಂಡನಪ್ಪ ಇವ ಅಂತೇಳಿ. ಆಮೇಲೆ ನನಗ ಅವಾಗ ಅಳ್ಬೇಡಣ ಯಾಕೆ ಅಳ್ತಿ, ಇಲ್ಲ ಓದ್ತೀನಿ ಅಂತ. ಈಗ ಆಯ್ತು ಹಿಂಗ ಚಲೋ ಕಲಿ ಚಲೋ ಮಾಡೋ ಅಂತ ಅವ್ರು ಒಳ್ಳೆ ರೀತಿ ಅಂತ ಹೇಳಿದ್ರು. ಅವನು ನನಗ್
ಅವನು ನಾನು ಮಾತಾಡುವಾಗ ಕಾಲ್ ಮಾಡಿದ್ರು ಇವ್ರು ಹ್ಮ್ 2-3 ಸರಿ ಫೋನ್ ಹಚ್ಚಿ ಮಾತಾಡೋದು. ಹ್ಮ್ ಕಾಲ್ ಮಾಡಿದ್ರು ನಾ ರಿಸೀವ್ ಮಾಡಿಲ್ಲ ಗುರುಜಿ. ಯಾಕಂದ್ರೆ ಅಲ್ಲಿ ಅವನು ಹೋಗ್ತಾ ಇದ್ನಲ್ಲ, ಅವನ್ ಬಾಳ ಇಂಪಾರ್ಟೆಂಟ್ ಆಗಿದ್ದ ಅವಾಗ. ಹ್ಮ್ ಮಾತಾಡ್ತಾ ಅವನು ಹೋಗಾಗ ಹೋಗ್ತೀನಿ ಅಂತೇಳಿ ಹೋದನ್ ಗುರುಜಿ. 4 ಗಂಟೆ ಹೋದ. 4 ಗಂಟೆಗೆ ಮತ್ತೆ ಕಾಲ್ ಮಾಡಿದ್ರು. ಹ್ಮ್ ಅವಾಗ ಇವ್ರು ಫೋನ್ ಹಚ್ಚಿದ್ರು, ಹ್ಮ್ ಸರ್ ಅದೇ ಸರ್ ಇನ್ಸೂರೆನ್ಸ್ ಏನಾಯ್ತು ಅಂತಂದ. ಹ್ಮ್ ನಾನ್ ಸ್ವಲ್ಪ ಸೈಲೆಂಟ್ ಆಗಿ ಸರಿ ಕಟ್ತೀನಿ ತಗೋರಿ, ಆಯ್ತು ಏನ್ ಮಾಡೋಣ ಅಂತಂದೆ. ಅದಾದ್ಮೇಲೆ ಯಾಕೆ ಸರ್ ಡಲ್ ಆಗಿದ್ದೀರಾ ಅಂತೇಳಿ ಅವ್ರು ಪರ್ಸನಲ್ ಆಗಿ ಕೇಳ್ತು ಓ ನನ್ಗೆ. ಹ್ಮ್ ಏನಾಯ್ತು ಸರ್, ಯಾಕೆ ಪ್ರಾಬ್ಲಮ್ ಅಂದ್ರೆ ಅವ್ರೊಂದ್ ಮಾನವೀಯತೆ ದೃಷ್ಟಿಯಿಂದಾನೇ ಕೇಳಿದ್ದಾರೆ. ಕೇಳ್ಬೇಕಾದ್ರೆ ನಿಮ್ ಧ್ವನಿಲೇ ಗೊತ್ತಾಯ್ತಾ ನೀವು ಡಲ್ ಇದ್ದೀರಾ ಅಂತ? ಹಾ ಸರ್, ಮತ್ತೆ ಅದ್ರ ಹಿಂದ್ಗಡೆ ಹತ್ತಿದ್ನಲ್ಲ ಅವ್ನು ಹೋಗುವಾಗ ಸ್ವಲ್ಪ ಧ್ವನಿ ಸ್ವಲ್ಪ ಇದಾಗಿತ್ತು. ಹ್ಮ್ ಯಾಕೆ ಅವರು ಅದಕ್ಕಿಂತ ಮುಂಚೆ 2-3 ಡೇಸ್ ನಿಂತ ಫೋನ್ ಮಾಡ್ತಾ ಇದ್ರಲ್ಲ, ಹ್ಮ್ ಯಾವಾಗ ಕಟ್ತೀರಾ ಸರ್ ಅಂತಂದ್ರೆ ಹಂಗೆ ಕ್ಯಾಜುವಲ್ ಆಗಿ ಕಟ್ತೀನಿ ಅಂತೇಳಿ ಮಾತಾಡ್ಕೊತಾ ಫ್ರೆಂಡ್ಸ್ ಟೈಪ್ ಮಾತಾಡ್ತಿದ್ರು. ಸರಿ ಸರ್ ನಿಮ್ ಊರ್ ಯಾವ್ದು ಅದೆಲ್ಲ ಮಾತಾಡ್ತಾ ಒಂಥರ ಖುಷಿಯಿಂದ ಮಾತಾಡ್ತಿದ್ರು. ಅದಾದ್ಮೇಲೆ ಅದು ಯಾಕೆ ಸರ್ ಅಳ್ತಾ ಇದ್ದೀರಾ ಆತರ, ನಿಮ್ದು ಯಾಕೋ ವಯಸ್ಸು ಇದು ಆಗ್ತಾ ಇದೆ, ಕಾಲ್ ಮಾಡ್ಲೇ ಬೇಡ ಅಂತ ಕೇಳಿದ್ರು. ಏನಿಲ್ರಿ ಒಂದ್ 5 ನಿಮಿಷ ಬಿಟ್ಟು ನಾನೇ ಮಾಡ್ತೀನಿ ಅಂತಂದೆ. 5 ನಿಮಿಷ ಬಿಟ್ಟು ಫೋನ್ ಹಚ್ಚಿದಾಗ ಹೇಳ್ದೆ, ಹಿಂಗಾಯ್ತು ಅಣ್ಣ ಹೋದ ಅಂತಂದ. ಏನ್ ಸರ್ ನೀವ್ ಇಷ್ಟ ಅನ್ಸ್ತಿರ್ಲಿ, ನಾ ಇಷ್ಟೆಲ್ಲ ಮನ್ಸಿಗೆ ಹಚ್ಕೊಂಡ್ರೆ ಹೆಂಗ ಅಂತೇಳಿ ಒಂದಿಷ್ಟು ಬುದ್ಧಿ ಮಾತು ಹೇಳಿದ್ರು ಗುರುಜಿ. ಅಂದ್ರೆ ನನ್ಗ ಅವಾಗ ಏನನ್ಸ್ತು, ಅಂತ ಕಷ್ಟ ಸಮಯನೇ ಸ್ಪಂದಿಸದ್ರಲ್ಲಪ್ಪ, ಮನ್ಸಿಗೆ ಸಮಾಧಾನ ಆಯ್ತಲ್ಲಪ್ಪ ಅಂತ ಅನ್ನೋದು ಒಂದು ಉದ್ದೇಶ ಗುರುಜಿ. ಅದಾದ್ಮೇಲೆ 1 ತಿಂಗಳು ಅವರು ಮಾತಾಡಿದ್ರು. ಏನ್ ಮಾತಾಡಿದ್ರಿ? ಇದೇ ಗುರುಜಿ, ಊಟ ಆಯ್ತಾ, ತಿಂಡಿ ಆಯ್ತಾ, ಇನ್ಸೂರೆನ್ಸ್ ಯಾವಾಗ ಕಟ್ತೀರಾ ಅಂತೇಳಿ. ಅಂದ್ರೆ ಫೋನ್ ಇಂದ ವಾಟ್ಸಪ್ ಬಂದ್ರಿ? ವಾಟ್ಸಪ್ ಅಂದ್ರೆ ಮಾಮೂಲಿ ಯಾವ್ದೋ ಗುರುಜಿ, ನಾರ್ಮಲ್ ಆಗಿ ಏನ್ ಮೆಸೇಜ್, ಊಟ ಆಯ್ತಾ, ತಿಂಡಿ ಆಯ್ತಾ ಸರ್ ಅಂದ್ರೆ ಅವ್ರು ನಮಗ್ ಸರ್ ಅಂತ ಕರಿತಿದ್ರು, ನಾವ್ ಅವ್ರಿಗೆ ಮೇಡಮ್ ಅಂತ ಕರಿತಿದ್ರು. ಸರ್ ಏನ್ ಸರ್ ಆಯ್ತಾ ಸರ್, ನಿಮ್ ಫ್ರೆಂಡ್ ಹೋಗಿದ್ದಾನ, ಅಷ್ಟು ಬೇಜಾರ್ ಮಾಡ್ಕೋಬೇಡ್ರಿ, ಫೋನ್ ಹಚ್ಚಿ ಮಾತಾಡ್ತಾ ಇರಿ ಅಂತ ಅಂತಿದ್ರು. ಅಂದ್ರೆ ಅವ್ರೇ ಹೇಳ್ತಿದ್ರ? ಹಾ, ಅಂದ್ರೆ ಸಮಾಧಾನ ಮಾಡ್ತಿದ್ರು. ಹೌದಪ್ಪ, ನಾನು ಅದಕ್ಕೆ ಹೇಳಿದ್ದು ಅವರೇ ಮಾಡ್ತಿದ್ರ ಅಂದೆ. ಹಾ, ಕಾಲ್ ಅವರೇ ಮಾಡ್ತಿದ್ರು, ನಾನು ಮಾಡ್ತಿರ್ಲಿಲ್ಲ, ಅವ್ರು ಮಾಡ್ತಿದ್ರು. ಅವ್ರದ್ದು ಇನ್ನೊಂದು ಇನ್ಸೂರೆನ್ಸ್ ಕಟ್ಟೋದಿತ್ತಲ್ ಗುರುಜಿ, ಅದಕ್ಕೆ ಅವ್ರು ಮಾಡ್ತಾ ಇದ್ರು. ಹಾ, ಅದ್ರ ಜೊತೆ ಇದನ್ನು ಮಾತಾಡ್ತಾ ಇದ್ರು. ಇನ್ಸೂರೆನ್ಸ್ ಸಮಾಧಾನ 2 ಒಟ್ಟಿಗೆ ನಡೀತಾ? 2 ಒಟ್ಟಿಗೆ ಮಾಡ್ತಿದ್ರು. ಸರಿ ಅಂತೇಳಿ ಹಂಗೆ ಕ್ಲೋಸ್ ಆಗಿ ಮುಂದೆ ಏನ್ ಸರ್ ನಿಮ್ ಮದ್ವೆ ಆಗಿದೆ ಇಲ್ಲ ಅಂತ ಕೇಳಿದ್ರು. ಇನ್ನ ಇಲ್ರಿ, ಹುಡುಗಿ ನೋಡ್ತಾ ಇದಾರೆ, ಹುಡುಗಿ ಇದ್ರೆ ನೋಡಿ ಅಂತ ನಾನ್ ಹೇಳಿದ್ದೆ. ಶಾಬಾಷ್. ಆ ಹುಡುಗಿಗೆ ಹೇಳಿದ್ರ? ಆ ಹುಡುಗಿಗೆ ಅಂದ್ರೆ ಫ್ರೆಂಡ್ ಆಗಿದ್ರಲ್ಲ ಗುರುಜಿ. ಓಕೆ, ಫ್ರೆಂಡ್ ಆಗಿದ್ರಲ್ಲ ಗುರುಜಿ, ಅವಾಗ ನಾನ್ ಹೇಳ್ದೆ ಹುಡುಗಿ ಇದ್ರೆ ನೋಡಿ, ಸ್ವಾಮಿಗಳು. ಅಂದ್ರೆ ನೀವು ಸ್ವಾಮಿಗಳ? ನಾವು ಸ್ವಾಮಿಗಳು ಗುರುಜಿ. ಅಯ್ಯೋ ಯಪ್ಪ, ಸಮುದಾಯ ಸ್ವಾಮಿ ಅಂತ ಹೇಳಪ್ಪ. ಅದೇ ಸಮುದಾಯ, ನಾನ್ ಯಾವ್ದೋ ಮಠಕ್ ಸ್ವಾಮಿಗಳು. ಇಲ್ಲ ಅಂದ್ರೆ ಸಮುದಾಯ ಸ್ವಾಮಿ ಗುರುಜಿ, ನಮ್ದು ಕಾಸ್ಟ್. ಓಕೆ, ಸಂತೋಷ, ಅದು ಗೊತ್ತು. ಅಂದ್ರೆ ನಮ್ ಕ್ಯಾಸ್ಟ್ ಇಂತದ್ದು, ಅದಕ್ಕೊಂದು ನೋಡಿ ಅಂತ. ನಮ್ ಕಾಸ್ಟ್ ಇದೆ, ಕಾಸ್ಟ್ ಅಲ್ಲಿ ಇದ್ರೆ ನೋಡಿ ಅಂತಂದ್ರು. ಓಕೆ, ಹುಡುಗಿ ನೋಡ್ತೀವಿ ಅಂದ್ರೆ ಅವ್ರು ರೇಗ್ಸಕ್, ಅಂದ್ರೆ ಅವಾಗ ನೋವಲ್ಲಿ ಇದ್ನಲ್ಲ, ಸುಮ್ನೆ ರೇಗ್ಸಕ್ ಅಂದಿದ್ರು. ಅಂದ್ರೆ ಆ ನೋವಿಂದ ಹೊರಗ್ ಬರ್ಲಿ ಅಂತೇಳಿ, ನಿಮ್ಗೆ ಹುಡುಗಿ ನೋಡ್ತೀನಿ ಅಂತ ಹೇಳಿದ್ದೀನಲ್ಲ, ಯಾಕೆ ಅಷ್ಟೊಂದ್ ಬೇಜಾರಾಗ್ತೀರಾ ಸರ್, ಚಿಂತೆ ಮಾಡಿ ನಿಮ್ ಫ್ರೆಂಡ್ ಹೋಗಿದ್ದಾನಂತ ಅಷ್ಟೆಲ್ಲ ಇದು ಮಾಡ್ಕೋಬಿಟ್ರಿ ಅಂತ ಹೇಳಿ. ಅದು ಇನ್ಸೂರೆನ್ಸ್ ಕಟ್ತಾ ಅವರು ಕ್ಲೋಸ್ ಆಗಿದ್ರು. ಅವರು ಬಿಟ್ಟು ಹೋಗಕ್ ಸಮಯ ಬಂದೇ ಬಿಡ್ತು ಗುರುಜಿ. ಯಾರು? ಈಗ ಇನ್ಸೂರೆನ್ಸ್ ಇಂದ ಕಾಲ್ ಮಾಡ್ತಾ ಇದ್ರಲ್ಲ. ಅಂದ್ರೆ ಈ ಮಧ್ಯೆ ನೀವು ಭೇಟಿ ಆಗಿದ್ರ? ಭೇಟಿ ಆಗಿಲ್ಲ ಗುರುಜಿ, ಬರೀ ಕಾಲಲ್ಲೇ ಗುರುಜಿ, ಫೋನಲ್ಲಿ. ಹಾ, ಓಕೆ. ನಾನು ಮಾತಾಡ್ತಾ ಆ ಹುಡುಗಿಗೆ, ಅಂದ್ರೆ ನಾವ್ ಮಾತಾಡ್ತಾ ಅವ್ರ ಬಗ್ಗೆ ತಿಳ್ಕೊಂಡು, ಅವ್ರ ನನ್ ಬಗ್ಗೆ ತಿಳ್ಕೊಂಡು ಹೇಳ್ದೆ. ಒಂದಿನ ಹೇಳ್ದೆ ಗುರುಜಿ, ನೀವಂದ್ರೆ ನಂಗೆ ಇಷ್ಟ ಅಂತಂದ್ ನಾನು ಹೇಳ್ದೆ ಗುರುಜಿ ಅವ್ರಿಗೆ, ಆ ಹುಡುಗಿಗೆ. ಹಾ ಗುರುಜಿ. ಅಂದ್ರೆ ಆ ಹುಡುಗಿ ಮೆಚೂರ್ ಆಗಿ ಹೇಳಿದ್ರು, ಇಲ್ಲ ಆ ತರ ಬೇಡ. ಅವ್ರು ಹೇಳಿದ್ರು, ಬುದ್ಧಿ ಕಲ್ಸಿ ಎಲ್ಲ ಇಷ್ಟೆಲ್ಲ ಇದು, ನೀವು ಒಳ್ಳೆಯವರೇ ಇದ್ರಿ, ಅವರು ನಾವು ಒಳ್ಳೆಯವರೇ ಇದ್ವಿ, ಆದ್ರೆ ಕಾಸ್ಟ್ ಬೇರೆ ಸೆಂಟ್ರಲ್ ಇದೆ, ಸದ್ದೆ ಆಗಂಗಿಲ್ಲ, ಸುಮ್ನೆ ಯಾಕ ಇದೆಲ್ಲ, ನಿಮ್ ತಂದೆ ತಾಯಿಗೂ ನೋವು ಕೊಡೋದು, ನಮ್ ತಂದೆ ತಾಯಿಗೂ ನೋವು ಕೊಡೋದು ಬೇಡ, ನಮ್ಮಿಂದ ಚೆನ್ನಾಗಿರೋದು, ಅವೆಲ್ಲ ಲವ್ಗೂ ಬೇಡ, ಫ್ರೆಂಡ್ ಆಗಿದ್ರೆ ಚೆನ್ನಾಗಿ ಮಾತಾಡ್ರಿ, ಹಂಗೇನಿಲ್ಲ ಅಂತಂದ್ರು.
ಸರಿ ಅಂತೇಳಿ ನಾನು ಅಂದೆ ಗುರುಜಿ. ಹ್ಮ್ ಸರಿ ನೀವ್ ಹೇಳಿದಿರಲ್ಲ, ನಾನು ಆ ತರ ಥಿಂಕ್ ಮಾಡೋ ಹುಡುಗಲ್ಲ, ಬಟ್ ಆದ್ರೆ ನಿಮ್ ಮೇಲ್ ನನ್ಗೆ ಇಷ್ಟ ಆಗಿತ್ತು. ಮನ್ಸಲ್ಲಿ ಇಟ್ಕೊಂಡ್ ಕೊರೋದ್ಕಿಂತ ನಿಮ್ ಮುಂದ್ ಒಂದ್ಸರಿ ಹೇಳಿದ್ರೆ ಹ್ಮ್ ಚೆನ್ನಾಗ್ ಅನಿಸ್ತದ ಅನ್ನೋ ಒಂದು ವಿಷಯಕ್ಕೆ ಧೈರ್ಯ ಮಾಡಿ ಹೇಳಿದೀನಿ. ಹ್ಮ್ ಈಗ ನಿಮಗ್ ಇಷ್ಟ ಇಲ್ಲ ಅಂದ್ರೆ ನಾನು ಯಾವ್ದೇ ರೀತಿ ಫೋರ್ಸ್ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟಿದೀನಿ ಗುರುಜಿ. ಆ ಹುಡುಗಿಗೆ ಹೇಳಿದ್ರಿ? ಹಾ, ಈ ತರನೇ ಹೇಳಿದೀನಿ ಗುರುಜಿ. ಆ ಹುಡುಗಿ ಅದ್ರ ಕ್ಯಾಸ್ಟ್ ಕಾರಣಕ್ಕೆ ಇದು ಸಾಧ್ಯ ಇಲ್ಲ ಅಂತ ಆ ಹುಡುಗಿ? ಕಾಸ್ಟ್ ಅಂದ್ರೆ ಆ ಹುಡುಗಿ ಮೊದ್ಲೇ ಹೇಳಿದ್ನಲ್ಲ, ನಾನು ನಿಮ್ಗೆ ಯಾವ ತರ ಹುಡುಗಿ ಬೇಕು ಅಂತ ಕೇಳಿದಾಗ ಹ್ಮ್ ನಾವು ಸ್ವಾಮಿಗಳಿದೀವಲ್ಲ, ಸ್ವಾಮಿಗಳು ಇದ್ರೇನೆ ಓಕೆ ಸಮುದಾಯದವರೇ ಬೇಕು ಅಂತ ಹೇಳಿದ್ದೆ. ಅದಾದ್ಮೇಲೆ ನನ್ಗೆ ಇವ್ರ ಮ್ಯಾಗ ಮನ್ಸಾಗಿದ್ದು, ಇವ್ರು ಮಾತಾಡೋ ರೀತಿ ಡೈಲಿ ಮಾತಾಡ್ತಾ ಒಳ್ಳೆಯವ್ರ ಅನ್ಸಿದ್ರು. ಅದೇನೋ ಕನೆಕ್ಟ್ ಆಯ್ತು ಗುರುಜಿ, ಅದ್ ಯಾವ ತರ ಏನು ಗೊತ್ತಾಗ್ಲಿಲ್ಲ. ಹ್ಮ್ ಒಳ್ಳೆಯವ್ರಿದ್ದಾರೆ ಅಂತಂದು ಕನೆಕ್ಟ್ ಆಯ್ತು. ನಮ್ಮ ಮನೆಯಲ್ಲೂ ನಾನ್ ಮಾತಾಡ್ದೆ. ಹ್ಮ್ ನಮ್ಮ ಅಮ್ಮಗೆ ಹೇಳ್ದೆ ಗುರುಜಿ, ಇನ್ ಇನ್ಶೂರೆನ್ಸ್ ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಂತಲ್ಲ. ಪ್ರಪೋಸಲ್ನ ಇಷ್ಟಪಡ್ಲತ್ತೀನಿ, ಆ ಹುಡುಗಿನೂ ಇಷ್ಟಪಟ್ಟಿಲ್ಲ, ಆ ಹುಡುಗಿನ ಇಷ್ಟಪಡ್ಲತ್ತಿಲ್ ಮಮ್ಮಿ, ನಾ ಆಕಿಗೆ ಇಷ್ಟಪಟ್ಟಿದೀನಿ ಅಂತ ಹೇಳಿನಿ. ಆಕಿ ಏನು ಅಂದಿಲ್ಲ. ಆಕಿ ನಿಮ್ಗೆ ಹೇಳಿದ್ನಲ್ಲ ಗುರುಜಿ ಈಗ ಇಷ್ಟತ್ತು, ಆ ಹುಡುಗಿ ನಿಮ್ ತಂದೆ ತಾಯಿಗೆ ಇಷ್ಟ, ಹಂಗೆಲ್ಲ ಕಾಸ್ಟ್ ಬೇರೆ ಇದು ಬರ್ತದ, ನಿಮ್ ತಂದೆ ತಾಯಿಗೆ ಇದು ಮಾಡ್ತಾರ, ಅವ್ರಿಗೆ ನೋವು ಕೊಡ್ಬೇಡ್ದು. ನಮ್ ತಂದೆ ಬೇರೆ ಆಗಿರೋದ್ರಿಂದ ಹಿರಿಯರಿಗೆ ನೋವಾಗುತ್ತೆ, ಬೇಡ ಅಂತ ಹೇಳುದು. ಇಷ್ಟು ವರ್ಷ ನಮಗೆಲ್ಲ ಬೆಳೆಸಿ ಚೆನ್ನಾಗಿತ್ತು ಅಂತಂದು ಆ ಹುಡುಗಿ ಅಂದ್ಲು. ಅದೇ ನಮ್ಮ ಅಮ್ಮಗೆ ಅದೇ ಹೇಳ್ದೆ, ನಮ್ಮ ಅಮ್ಮನ ಸಂಗಟ ಮಾತಾಡುವಾಗ ಇದೆಲ್ಲ ಹೇಳ್ದೆ, ಹಿಂಗ ಆಗ್ಯದಮ್ಮ ಹಿಂಗ ಅಂದ್ಲು. ಆ ಹುಡುಗಿ ಮೆಚೂರ್ ಆಗಿ ಅಂದ್ರೆ ಮೆಚೂರ್ ಆಗಿ ಆಕಿನೂ ನನ್ಗೆ ಅರ್ಥ ಮಾಡಿಸ್ದಳು. ಆದ್ರೂ ನಿನಗೊಂದ್ಸರಿ ಹೇಳ್ಬೇಕ ಅನಿಸ್ತು, ನಿಮ್ ಅಭಿಪ್ರಾಯ ತಿಳ್ಕೊಬೇಕಿತ್ತು ಅಂತಂದು ನಾನ್ ಕೇಳ್ದೆ. ನಮ್ಮಮ್ಮ ಅಂದ್ರು ಹಂಗೆಲ್ಲ ಮಾಡ್ಬೇಡ, ಅಂದ್ರೆ ನಾನ್ ಮನೇಲಿ ಚೊಚ್ಚಿಲ್ ಮಗ ಗುರುಜಿ, ಅಂದ್ರೆ ಫಸ್ಟ್ ನಾನೇ. ಎಂತ ಮಗ? ಫಸ್ಟ್ ಮಗ ನಾನು ನಮ್ಮ ಮನೆಯಲ್ಲಿ. ಇದಕ್ ಮುಂಚೆ ಏನ್ ಹೇಳಿದ್ರಲ್ಲ, ಅದೇನದು? ಚೊಚ್ಚಿಲ ಅಂತಂದಂತಾರ. ಚೊಚ್ಚಲ ಮಗ ಅಂದ್ರೆ ಮೊದಲ ಮಗ, ಹಿರಿ ಮಗ. ಓಕೆ. ನೀನ್ ಒಬ್ಬನೇ ಈ ತರ ಮಾಡಿದ್ರೆ ಮನೇಲಿ ಇನ್ನ ನಿಮ್ಗೆ ಇಬ್ರು ತಮ್ದೇರು, ಒಬ್ಬಕಿ ತಂಗಿ ಇದ್ದಾರೆ, ಅವ್ರು ಹಿಂಗೆ ಇನ್ಶೂರೆನ್ಸ್ ಹತ್ರ ಮಾತಾಡಕ್ ಶುರು ಮಾಡ್ತಾರೆ ಅಂತ. ಹಂಗಲ್ಲ ಗುರುಜಿ, ಮನಿ ದೊಡ್ಡ ಮಗ ದಾರಿ ತಪ್ಪಿದ್ರೆ ಅಂತ. ನೀನ್ ಆ ತರ ಮಾಡ್ಬೇಡ ಅಂತಂದ್ರು. ಸರಿ ಅವ್ರು ಹೇಳಿದ್ರು. ನನಗೊಂದ್ ಅವ್ರು ಮಾತಾಡಾಗ ನನಗ ಅನಿಸ್ತು, ಹೌದಲ್ಲಪ್ಪ, ತಂದೆ ತಾಯಿ ಈಗಿಂತ ದೊಡ್ಡದ್ ಯಾವ್ದದ. ಎಷ್ಟು ನವೆಂಬರ್ 6ನೇ ತಾರೀಕು ಫೋನ್ ಹಚ್ಚಾರ, ಡಿಸೆಂಬರ್ 6ನೇ ತಾರೀಕು ಮುಗೀತು. ಅವ್ರು ನನ್ ಕಾಲ್ ಮಾಡಿಲ್ಲ, ಅದಾದ್ಮೇಲೆ ನಾನು ಮಾಡಿಲ್ಲ. ಡಿಸೆಂಬರ್ 6ನೇ ತಾರೀಕು ಮಾತಾಡಿದ್ರಿ ಹೆಚ್ಚು ಕಮ್ಮಿ. 1 ತಿಂಗಳಲ್ಲಿ ಮಾತಾಡಿದೀನಿ. ಬಟ್ ಅವ್ರು ಹೇಳಿದ್ಮ್ಯಾಗ ನನಗ್ನು ಅಂದ್ರು ಸರಿ ಬ್ಯಾಡ ಬಿಡು ಅಂತ ಹೇಳ್ಕೇಸಿ ನಾವ್ ಅಮ್ಮನ ಹತ್ರ ಹೇಳ್ಬೇಕನ್ನಿಸ್ತು ಗುರುಜಿ. ಇದೆಲ್ಲ ಹೇಳ್ದೆ. ಸರಿ ನೀವ್ ಮಾಡಿದ್ ಓಕೆ, ಊರಲ್ಲೆಲ್ಲ ಸರಿಯಾಗಿ ಹೆಸರು ಇಟ್ಕೊಂಡಿದಿ, ನೀವು ಊರಾಗೆ ಈಗ ಇದು ನಮ್ ದೊಡ್ಡಮ್ಮವ್ರದ್ದು ಪಾಯಿಂಟ್ ಆಗಿದ್ರು. ಈಗ ಊರಲ್ಲಿ ಒಂಥರ ಒಳ್ಳೆ ಹುಡುಗ ಅಂತ ಅನ್ನೋ ರೀತಿನೇ ಇದೀನಿ ಗುರುಜಿ. ಯಾವ್ದೇ ರೀತಿ ನನ್ ಕೆಲ್ಸ ಆಯ್ತು, ನಾ ಆಯ್ತು, ಹೊಲ ಮನಿ ಕೆಲ್ಸ, ಫ್ಯಾಕ್ಟ್ರಿ, ಇದು ಬಿಟ್ರೆ ಮತ್ತೆ ಯಾರ ಜೊತೆ ಹೋಗಂಗಿಲ್ಲ ಬರಂಗಿಲ್ಲ, ನಾ ಒಬ್ನೇ ಇರ್ತೀನಿ ಗುರುಜಿ. ಸರಿಯಾಗಿ ಒಳ್ಳೆ ಒಂದ್ ಊರಲ್ಲೂ ಒಳ್ಳೆ ಅಭಿಪ್ರಾಯ ಅದ ನನ್ನ ಬಗ್ಗೆ. ಬ್ಯಾಡ ಅದು ಒಂದರ ಸಲಿಯಾಕ ನಿನ್ ಹೆಸರೆಲ್ಲ ಯಾಕೆ ಕಡಿಸ್ಕೋತಿ, ಮಾಡಕ್ ಹೋಗ್ಬೇಡ ಅವೆಲ್ಲ. ಸರಿ ಈಗ ಆಗ್ಯದ ಈಗ ಮುಂದೆ ಸರಿಯಾಗಿರು ಅಂತೇಳಿ ಈಗ ನನಗೊಂದು ಹುಡುಗಿ ಹುಡುಕಿದ್ದಾರೆ ಮನೇಲಿ. ಆ ಹುಡುಗಿಗೆ ನೋಡ್ ಮಾತಾಡಮ್ಮ, ಈ ಸಂಕ್ರಾಂತಿ ಹಬ್ಬ ಆಗಿದ್ಮೇಲೆ ನೋಡಿ ಮಾತಾಡ್ತೀನಿ ಅಂತ ಅಂದಿದ್ದಾರೆ ಗುರುಜಿ. ಆದ್ರೆ ಈಗ ನನ್ಗ ಆ ಹುಡುಗಿ ಮನ್ಸಲ್ಲಿರೋದು ಅಂದ್ರೆ ಇರೋದೆಲ್ಲ ಹೇಳ್ಕೊಂಡಿದ್ಮ್ಯಾಗ ಸ್ವಲ್ಪ ನೋವು ಒಂಥರ ಇದು ಆಗ್ತಾ ಇದೆ ಗುರುಜಿ. ಮತ್ತೇನಿಲ್ಲ, ಅಷ್ಟೇ. ಏನಾಗ್ತಿದೆ ಅಂದ್ರೆ ಒಂಥರ ಕಳ್ಕೊಂಡ ಈ ಏನಾಯ್ತಲ್ಲಪ್ಪ ಹಿಂಗಾಯ್ತಲ್ಲಪ್ಪ ಅನ್ಸ್ಬಿಡುತ್ತೆ ಗುರುಜಿ ಒಂದೊಂದ್ ಟೈಮ್. ಮೊದಲೇ ಈ ಇನ್ಶೂರೆನ್ಸ್ ಹುಡುಗಿ ಬಗ್ಗೆ ಹೇಳ್ತಿದ್ದೀರಾ? ಹಾ ಗುರುಜಿ. ಅಂದ್ರೆ ಆಕೆಯನ್ನ ಅಯ್ಯೋ ಸಿಗ್ಲಿಲ್ವಲ್ಲಪ್ಪ ಅನ್ನೋ ದುಃಖ ಇದೆ ಅಂತಲ್ಲ? ದುಃಖ ಆ ತರನೇ ಗುರುಜಿ. ಅಂದ್ರೆ ಆಕೆನ್ ಮನ್ಸಲ್ಲಿ ಇಟ್ಕೊಂಡು ಇಲ್ಲಿ ಹೊಸಬ್ರನ್ನ ಹತ್ರ ಹೆಂಗ್ ಮಾತಾಡೋದು ಅಂತಲ್ಲ? ಹಾ ಗುರುಜಿ, ಆ ತರ ಮನ್ಸಲ್ಲಿ ಇಟ್ಕೊಂಡು ಹೆಂಗ ಈಗ ಈ ಹುಡುಗಿಗೆ ಇದು ಮಾಡ್ಬೇಕು ಅಂತ ಹೇಳಿ ಅದನ್ನು ಒಂದಿದೆ ಗುರುಜಿ. ಆ ಹುಡುಗಿಗೆ ಮಾತು ಕೊಟ್ಟಿದ್ರ ಅಥವಾ ನಂಬಿಸಿದ್ರ? ಓ ನಾನು ಮದ್ವೆ ಇಲ್ಲ ಗುರುಜಿ, ಅದೇ ಗುರುಜಿ. ನಾನು ಈ ತರ ಆಗಿದ್ದಾಗ ನಮ್ ಫ್ರೆಂಡಿಗೆ ಹೇಳಿದಾಗ ನಮ್ ಫ್ರೆಂಡ್ ಒಂದ್ ಮಾತಂದ, ಆ ಹುಡುಗಿಗೆ ನೀ ಇನ್ನ ಹೆಚ್ಚಾಗಿ ಈ ತರ ಮಾತಾಡೋದ್ರಿಂದ ಆ ಹುಡುಗಿ ಮನ್ಸ್ನಾಗ ಹುಟ್ಟಿಲ್ಲ, ಆ ಮನ್ಸ್ನಾಗ ಹುಟ್ಟಿಸಿ ಅಂದ್ರೆ ನಂಬಿಸಿ ಕುತ್ತಿಗೆ ಕೊಯ್ದಂಗ ಆಗ್ತದ. ಆ ತರ ಎಲ್ಲ ಮಾಡ್ಲಕ್ ಹೋಗ್ಬೇಡ, ಸುಮ್ಮಿರು ಅಂದಿದ್ದೆ. ನಾನು ಸುಮ್ನ ಆಗ್ಬಿಟ್ಟಿನಿ ಗುರುಜಿ.
ಯಾರೋ ಒಳ್ಳೆ ಫ್ರೆಂಡ್ ಇಟ್ಕೊಂಡಿದ್ಯಾ? ಹಾ ಗುರುಜಿ, ನಮ್ ಫ್ರೆಂಡ್. ಹಾ ಗುರುಜಿ. ಆಗ್ಲಪ್ಪ. ನೋಡಿ, ಮನಸ್ಸಿನ ಯೋಚನೆಗಳು, ಮನಸ್ಸು ಆಸೆ ಪಡೋದು, ಮನಸ್ಸಿನ ಈ ಭಾವನೆಗಳೆಲ್ಲ ಇದ್ದದ್ದೇ ಬುದ್ಧಿ ಅನ್ನೋದೊಂದು ಇದೆಯಲ್ಲಪ್ಪ. ಅಂತಿಮವಾಗಿ ನಾನು ಅವತ್ತಿಂದ ಇವತ್ತಿನವರೆಗೂ ಮನೆಯ ತಂದೆ ತಾಯಿಗಳಿಂದ ಹಿಡಿದು ದೊಡ್ಡಪ್ಪ ದೊಡ್ಡಮ್ಮ ಅಥವಾ ಇವರೆಲ್ಲರ ಅಥವಾ ಊರಿಗೆ ಅಷ್ಟು ಪ್ರಿಯನಾಗಿ ಒಳ್ಳೆ ರೀತಿಯಲ್ಲಿ ಬದುಕೊಂಡು ಬಂದ ನಾನು ಇಲ್ಲಿ ಒಂದು ಹುಡುಗಿ ವಿಚಾರ ಅಂತ ಬಂದಾಗ ನಿಮಗೇನು ಮನಸ್ಸಿಗೆ ಭಾವನೆಗಳು ಬಂತು, ಹಂಚಿಕೊಂಡ್ರಿ. ಬಟ್ ನನಗಿಲ್ಲಿ ತುಂಬ ಹೆಮ್ಮೆ ಅನಿಸಿದ್ದು ಆ ಹುಡುಗಿಯ ಮೆಚೂರಿಟಿ ಅಥವಾ ಆ ಹುಡುಗಿ ಇದನ್ನು ನಿಭಾಯಿಸಿದ ರೀತಿ. ಆ ಹುಡುಗಿ ಕೂಡ ಫೋನ್ ಕಾಲಲ್ಲಿ ಮಾತಾಡ್ಕೊಂಡು ಮಜಾ ಮಾಡೋಣ ಬಿಡು, ಆವಾಗ ಕೈ ಕೊಟ್ಟು ಹೋಗೋಣ ಅಂದ್ಕೊಂಡು ಅಥವಾ ಏನೋ ದುರುದ್ದೇಶ ಇಟ್ಕೊಂಡು ನಿನ್ನ ಮನಸ್ಸಲ್ಲಿ ಇನ್ನಷ್ಟು ಭಾವನೆಗಳನ್ನು ಬಿತ್ತಿ ಅದು ಹೆಮ್ಮರವಾಗಿ ನಾಳೆ ಒಂದೇ ಅದೇ ಮರಕ್ಕೆ ನೇಣು ಹಾಕೊಂಡು ಸಾಯೋ ಸ್ಥಿತಿಗೆ ತಂದಿಲ್ಲ. ಇಲ್ಲ ಗುರುಜಿ, ಅಂದರೆ ಅರ್ಥ ಮಾಡ್ಕೊಳ್ಳಿ, ಬಹುಶಃ ಯಾವುದೋ ಒಂದು ಪುಣ್ಯ ನಿಮ್ಮನ್ನು ಇಂತಹ ವಿಚಾರಗಳಿಂದ ಬೇಗನೆ ಚೂಟಿ ಸೈಡಿಗೆ ಎಸಿತು. ಯಾಕಂದರೆ ಇವೆಲ್ಲ ನೋಡಿ, ಇಷ್ಟಕ್ಕೆ ಒಂದು ತಿಂಗಳಿಗೆ ಹಿಂಗೆ ಅಂದರೆ 1 ವರ್ಷ 6 ತಿಂಗಳು 3 ತಿಂಗಳು ಅಥವಾ 3 ವರ್ಷ ಮುಂದುವರೆದು ಅಲ್ಲೇನೋ ಹಿಂಗೆ ಆಗಿದ್ರೆ ನಿಮ್ಮ ಕಥೆ ಏನಾಗಿರ್ತಿತ್ತು? ನೀವು ನಿಮಗೆ ಸಿಗಲಿಲ್ಲ ಅಂತ ದುಃಖ ಪಡೋದಕ್ಕಿಂತ ಇಂಥ ಒಳ್ಳೆ ಹೆಣ್ಮಕ್ಳು ಇದ್ದಾರೆ, ಇಂತಹ ಸಂಬಂಧವನ್ನು ಅತಿ ಮೌಲ್ಯಯುತವಾಗಿ ಇಲ್ಲ ಇದು ಹಾಗಲ್ಲ ಆಗುತ್ತೆ ಅಂತ ಆರಂಭದಲ್ಲೇ ನಿರ್ಧರಿಸಿ ಅವರವ್ರ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡುವ ಹೆಣ್ಣು ಮಕ್ಕಳು ಇದ್ದಾರೆ. ಯಾಕಂದರೆ ಅವ್ರದ್ದು ಆ ವಯಸ್ಸು ನಿನ್ನ ಜೊತೆ ಸುಮ್ಮನೆ ಮಾತಾಡ್ಕೊಂಡು ಮಜಾ ಮಾಡ್ಕೊಂಡು ಇರ್ಬೋದಿತ್ತು. ಬಟ್ ಹೆತ್ತವ್ರ ಬಗ್ಗೆ ಯೋಚಿಸುವ ಒಂದು ಹೆಣ್ಣು ಮಗಳು ನನ್ನ ಈ ಜೀವಿತಾವಧಿಯಲ್ಲಿ ಆಕೆ ನನಗೆ ಕಲಿಸಿದ ಪಾಠ ಅದು. ಕೇಳಿಸ್ತಾ ಇದೆಯಾ? ತಂದೆ ತಾಯಿಗಳ ಬಗ್ಗೆ ಯೋಚಿಸಿದ ಆ ಹೆಣ್ಣು ಮಗಳು ನಿಮ್ಮ ಜೀವನಕ್ಕೊಂದು ಪಾಠ ಕಲಿಸುವ. ಹಾಗಾಗಿ ಅದನ್ನು ತುಂಬ ಕೊಡಲಿಕ್ಕೆ ಹೋಗಬೇಡಿ. ತಂದೆ ತಾಯಿ ಏನು ನೋಡ್ತಿದ್ದಾರೆ ಅಥವಾ ನೀವು ಇಷ್ಟಪಡ್ತಿರೋ ಮುಂದೆ ಅದು ನೋಡ್ಕೊಳ್ಳಿ. ಆದರೆ ಇಲ್ಲಿ ತುಂಬ ದುಃಖ ಪಡ್ಲಿಕ್ಕೆ ಕಾರಣ ಇಲ್ಲಪ್ಪ. ನನ್ನ ಪ್ರಕಾರ ಆಕೆ ಆರಂಭದಲ್ಲೇ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳಿರಬೇಕಾದ್ರೆ, ಕಡ್ಡಿ ತುಂಡ ಆದಂಗೆ ಅದನ್ನು ಮುಗಿಸಿರ್ಬೇಕಾದ್ರೆ ನಾನು ಅದನ್ನು ಇಟ್ಕೊಂಡು ಕೊರಗಬಾರ್ದು. ಇಂತಹ ಹೆಣ್ಣು ಮಕ್ಕಳಿರೋದ್ರಿಂದಲೇ ಈ ಸಮಾಜ ಇನ್ನೂ ಅಷ್ಟೇ ನೆಮ್ಮದಿಯಾಗಿದೆ. ಆರಂಭದಲ್ಲೇ ಇಲ್ಲ ಆಗುತ್ತೆ ಆಗಲ್ಲ, ತಾಯಿಗೆ ದುಃಖ ಕೊಡೋದು ಬೇಡ, ಹಿಂಗೆ ಅಂದ್ರೆ ಹೆತ್ತೂರ ಬಗ್ಗೆ ಯೋಚಿಸುವ ಹೆಣ್ಣು ಮಕ್ಳು ಎಷ್ಟು ಜನ ಸಿಗ್ತಾರಪ್ಪ ಇವತ್ತು? ಹೌದು ಗುರುಜಿ, ಅದೇ ನಾನು ಅದೇ ಅನ್ಕೊಂಡೆ. ಅಂದ್ರೆ ನೀವು ಆ ಹೆಣ್ಮಕ್ಳಿಗೆ ಕಡೆಯದಾಗಿ ಏನು ಹೇಳ್ಬೋದಿತ್ತು ಅಂದ್ರೆ, ನನಗೂ ನಿಂತರ ಮಗಳುಟ್ಲವ ಅಂತ ಕೇಳ್ಬೋದಿತ್ತು ಅಷ್ಟೇ. ಯಾಕಂದ್ರೆ ನಾನು ತಂದೆ ತಾಯಿ ಸ್ಥಾನದಲ್ಲಿದ್ದಾಗ ನನ್ನ ಮಗಳು ಹೊರಗಡೆ ಯಾರೋ ಒಬ್ಬ ವ್ಯಕ್ತಿ ನನ್ನ ಮಗಳಿಗೆ ಪ್ರಪೋಸ್ ಮಾಡಿದಾಗ ಆ ನನ್ನ ಮಗಳು ನಮ್ಮ ಬಗ್ಗೆ ಯೋಚನೆ ಮಾಡೋ ಮಗಳುಟ್ಟಿದ್ರೆ ಇದು ಭಾಗ್ಯ, ಇದು ಅಲ್ಲವನ್ನವ. ಹಾಗಾಗಿ ನನಗನ್ಸೋದು ಆ ಹೆಣ್ಮಗಳು ನಿಮ್ಮ ಜೀವಿತಾವಧಿಯಲ್ಲಿ ಬಂದ ಅತಿ ದೊಡ್ಡ ಪಾಠ. ಹೌದು, ಮಾಡ್ತಿರೋದು ಕಾಲ್ ಸೆಂಟ್ರಲ್ಲಿ ಕೆಲಸ ಇರ್ಬೋದು, ಆದ್ರೆ ಆಕೆಯ ಯೋಚನೆ ಇನ್ನೊಬ್ಬ ಮದುವೆ ಆಗ್ತಾನೆ, ಆಕೆ ಜೀವನ ಕಟ್ಕೊಳ್ಳುತ್ತೆ ನಿಜ. ಬಟ್ ಹುಡುಗನಲ್ಲಿ ಭಾವನೆಗಳನ್ನ ಬಿತ್ತಿ ಆಸೆ ಹುಟ್ಟಿಸಿ ಕನಸು ಮಾಡಿ ಆಮೇಲೆ ಕೈ ಎತ್ತೋದಿದೆಯಲ್ಲ, ಗೊತ್ತಿಲ್ಲ ಇದು ಎಷ್ಟು ದೊಡ್ಡ ಪಾಪ, ಇದೆಷ್ಟು ದೊಡ್ಡ ನರಕ. ಯಾಕಂದ್ರೆ ಒಬ್ಬನಿಗೆ ಹೊಡೆದ್ರೆ ಮಾತ್ರ ಪಾಪ ಅಲ್ಲ, ಒಬ್ಬನಿಗೆ ಕೊಂದ್ರೆ ಮಾತ್ರ ಪಾಪ ಅಲ್ಲ, ಒಬ್ಬನಿಗೆ ನಂಬಿಸಿ ದ್ರೋಹ ಮಾಡೋದು ಈ ಕೊಲೆಗಿಂತ 10 ಪಟ್ಟು ದೊಡ್ಡ ಪಾಪ ಅದು. ಹಾಗಾಗಿ ಅಂಥ ಹೆಣ್ಣು ಮಕ್ಕಳಿರೋ ಈ ನೆಲದಲ್ಲಿ ನೀವು ಈಗ ನೆಕ್ಸ್ಟ್ ಏನು ಮಾಡ್ಬೋದು? ಆಯಿತು, ಎಲ್ಲ ಹೆಣ್ಣು ಮಕ್ಕಳು ಕೆಟ್ಟವರಲ್ಲ ಅಥವಾ ಎಲ್ಲ ಹೆಣ್ಣು ಮಕ್ಕಳು ಕೆಟ್ಟ ದಾರಿಯಲ್ಲಿಲ್ಲ, ಒಳ್ಳೆಯವರು ಇದ್ದಾರೆ. ಇದು ಈ ಹಿಂದೆ ನಿಮಗಾದ ಅನುಭವದಿಂದ ಗೊತ್ತಾಗಿದೆ. ಯಾಕಂದ್ರೆ ಆ ಕಾಲ್ ಸೆಂಟರ್ಗೆ ಹೋಗಿ ಕೆಲಸ ಮಾಡೋ ಅಂತ ಹೆಣ್ಮಕ್ಳ ಬಗ್ಗೆ ಜಗತ್ತು ಏನೇನು ಮಾತಾಡ್ಕೊಡೋದು ಗೊತ್ತಾ? ಬಿಡು, ಅವ್ರಿಗೆ ಫ್ರೀ ಇರುತ್ತೆ, ಯಾರ್ಯಾರ ಜೊತೆ ಏನೇನು ಮಾತಾಡ್ತಾರೋ ಅನ್ನೋ ಅರ್ಥದಲ್ಲಿ ಮಾತಾಡಿರ್ತಾರೆ. ಅವ್ರು ಎಂತವ್ರು ಅಂತ ಈಗ ನಿಮಗೆ ಗೊತ್ತು. ಹಾಗಾಗಿ ಬರೋ ಹೆಣ್ಮಕ್ಳು ಯಾರಿದ್ದಾರೆ, ನಿಮ್ಗೆ ಅದು ಒಪ್ಕೊಂಬಿಡಿ, ಅದ್ರ ಪ್ರಕಾರ ಆಗಿ ಹೋಗ್ಬಿಡಿ ಅಂತ ನಾನು ಹೇಳಲ್ಲ. ನಿಮಗೂ ಅಲ್ಲಿ ಮನಸ್ಸು ಬೆರೆತು ಗುಣಗಳು ಒಂದಾಯಿತು ಅಥವಾ ಒಳ್ಳೆ ಭಾವನಾತ್ಮಕವಾಗಿ ನಾವಿಬ್ಬರು ಒಂದೇ ಮನಸ್ಥಿತಿಯವರು ಅನ್ಸಿದ್ರೆ ಮುಂದುವರಿರಿ, ಇಲ್ಲಾಂದ್ರೆ ಅದನ್ನು ರಿಜೆಕ್ಟ್ ಮಾಡಿ ಮುಂದೆ ಹೋಗಿ ಏನೋ ಆಗುತ್ತೆ. ಆದರೆ ಯಾವ ಹೆಣ್ಣು ಮಗಳು ಕಡ್ಡಿ ತುಂಡಾದಂತೆ ಆರಂಭದಲ್ಲೇ ಹೇಳೋದ್ಲು ಆ ಪಾಪ ಅವಳ ಮೇಲೂ ಇಲ್ಲ, ನಿಮ್ಮ ಮೇಲೂ ಇಲ್ಲ. ಅಂದರೆ ಇದು ಫೇಲ್ ಅಂತ ಹೇಳೋಕ್ಕಾಗಲ್ಲ, ಇದು ಜಸ್ಟ್ ಎಕ್ಸ್ಪೀರಿಯನ್ಸ್.
ಫೇಲ್ಗೂ ಎಕ್ಸ್ಪೀರಿಯನ್ಸ್ಗೂ ವ್ಯತ್ಯಾಸ. ಆ್ಯಕ್ಚುಲಿ ಫೇಲ್ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಾವು ಅದಕ್ಕೆ ಹೆಸರು ಕೊಟ್ಟಿದ್ದೀವಿ ಫೇಲ್ ಅಂತ. ಈ ಜಗತ್ತಲ್ಲಿ ಫೇಲ್ ಅಂತ ಯಾವುದೂ ಇಲ್ಲ, ಎಲ್ಲವೂ ಒಂದು ಅನುಭವ ಅಷ್ಟೇ. ಗೆಲುವು ಇಲ್ಲ, ಸೋಲು ಇಲ್ಲ. ಯಾಕಂದ್ರೆ ಗೆಲುವು ಶಾಶ್ವತವಲ್ಲ, ಸೋಲು ಶಾಶ್ವತವಲ್ಲ. ಯಾವುದು ಶಾಶ್ವತವೋ ಅದನ್ನು ನಾವು ಗೆಲುವು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಕೈ ಕೊಟ್ಟು ಸೊ ಒಳ್ಳೆ ರೀತಿಯಲ್ಲಿ ಅಪ್ಪ ಅಮ್ಮ ನೋಡ್ರು ಹುಡುಗಿಯನ್ನು ಮದುವೆ ಆಗಿ ಅವ್ರನ್ನ ಚೆನ್ನಾಗಿ ಅಪ್ಪ ಅಮ್ಮ ನೋಡ್ರು ಈ ಹುಡುಗಿ ಅಂತಲೇ ಅಲ್ಲ, ನಿಮ್ಗೆ ಯಾವುದು ಹುಡುಗಿ ಇಷ್ಟ ಆಗುತ್ತೋ ಅಪ್ಪ ಅಮ್ಮನ ಒಪ್ಪಿಸಿ. ಬಟ್ ನನಗೆ ಬಹಳ ಇಷ್ಟವಾಗಿದ್ದು ನಿಮಗೆ ಎತ್ತವ್ರಿಗೆ ಇರೋ ಒಂದು ಬಾಂಡೇಜ್. ಏನೋ ಒಂದಾದ್ರೂ ಹೋಗಲ್ಲಿ ಹೇಳ್ತೀರಾ, ಅವರು ಕೂಡ ಅವ್ರಿಗೆ ಅನ್ಸಿದ ಸಲಹೆ ಕೊಡ್ತಾರೆ, ಬೇಡ ಮಗ ಅಂತಾರೆ. ಅಥವಾ ನೋಡಿ ಇಲ್ಲಿ ಯಾವುದು ಮುಚ್ಚಿಡದೆ ಫ್ರೆಂಡ್ ರೀತಿಯಲ್ಲಿ ಹೋಗಿ ಹೇಳ್ತೀರಾ, ಅವರು ಅದಕ್ಕೆ ಸ್ಪಂದಿಸ್ತಾರೆ. ಇದೊಂದು ಒಳ್ಳೆ ಬಾಂಡೇಜ್. ಹೌದು ಗುರುಜಿ, ಅದು ಮುಂಚೆ ಮುಚ್ಚಿಟ್ಟಿದ್ದೆ. ಅದಾದ್ಮೇಲೆ ಅವ್ರು ನಮಗ್ ಫ್ರೆಂಡ್ ತರ ಟ್ರೀಟ್ ಮಾಡ್ತಿರೋದು ನನಗೂ ಧೈರ್ಯ ಆಯ್ತು ಗುರುಜಿ. ನನಗೆ ಇನ್ನೂ ಒಂದು ಬೇರೆಯವರಿಗೆ 100 ಜನ ಹೇಳಿ ಅವ್ರಿಂದ ಸಲಹೆ ತಗೊಂಬೋದಕ್ಕಿಂತ ನಮ್ ತಂದೆ ತಾಯಿ ನಾನ್ ಯಾರಿಗೆ ಹೆಚ್ಚು ನಮ್ದಿನ ಆ ಫ್ರೆಂಡ್ ಹತ್ರ ತಗೊಂಡ್ರೆ ನನ್ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅವ್ರು ಹೇಳಿದ್ದು ನಮ್ಮ ಒಳ್ಳೇದಕ್ಕೆ ಅಂತ ನನಗ್ ಅನಿಸುತ್ತೆ. ಎಕ್ಸಾಕ್ಟ್ಲಿ. ಬಹುಶಃ ಒಂದು ಹೆಣ್ಮಗಳು ರಿಜೆಕ್ಟ್ ಮಾಡಿದಾಗ ಅಥವಾ ಹೆಣ್ಮಗಳು ಆರಂಭದಲ್ಲಿ ಹೇಳಿದಾಗ ಆ ಹೆಣ್ಮಗಳನ್ನ ನೀವು ಗೌರವಿಸಬೇಕು. ಇಲ್ಲ ಗುರುಜಿ, ಗೌರವ ಇದೆ ಅವ್ರ ಬಗ್ಗೆ. ಗೌರವ ಅಫ್ಕೋರ್ಸ್ ನಾಳೆ ಅವರು ಟಚಲ್ಲಿ ಇರಲ್ಲ, ಅವ್ರ ಪಾಡಿಗೆ ಅವ್ರ ಜೀವನ ನೋಡ್ಕೊಳ್ಳಿ. ನಾಳೆ ನೀವು ಯಾರಿಗೂ ಹೇಳಬೇಕಾದ್ರೆ, ಯಾವುದೋ ಒಂದು ಹೆಣ್ಮಗಳು ಹಾದಿ ತಪ್ಪಿರೋದ್ರ ಬಗ್ಗೆ ಮಾತಾಡಬೇಕಾದ್ರೆ, ಇಲ್ಲಪ್ಪ ಎಲ್ಲ ಹೆಣ್ಮಕ್ಳು ಹಂಗಿಲ್ಲ, ನನ್ನ ಬದುಕಲ್ಲಿ ಹಿಂಗೆ ಆಯಿತು ಅಂತ ಒಂದು ಯಾರಿಗೂ ಹೇಳಿ ಈ ಜಗತ್ತಲ್ಲಿ ಒಳ್ಳೆಯವರು ಇದ್ದಾರೆ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಒಂದು ಅನುಭವ. ಸೊ ಹಾಗಾಗಿ ಈ ಬದುಕು ಅನುಭವಗಳ ರಾಶಿ. ಇದು ಒಳ್ಳೆಯದು ಕೆಟ್ಟದ್ದು ಅಂತ ಇಲ್ಲ. ಕೆಟ್ಟದ್ರಲ್ಲಿ ಆಗ ನೋಡಿದ್ರೆ ಒಳ್ಳೇದಕ್ಕಿಂತ ಕೆಟ್ಟದ್ದೇ ಹೆಚ್ಚು ಪಾಠ ಕಲಿಸೋದು. ಸೊ ಇದೊಂದು ಸೋಲು ಅಂತ ಹೇಳೋ ಕಾಲ, ಫೇಲ್ಯೂರ್ ಅಂತ ಹೇಳಲಿಕ್ಕಾಗಲ್ಲ. ನಿಮ್ಗೆ ಅನ್ಸಿದ್ದು ನೀವು ಹೇಳಿದ್ರಿ, ಅವ್ರಿಗೆ ಅನ್ಸಿದ್ದು ಅವ್ರು ಹೇಳಿದ್ರು. ಅವ್ರ ಬದುಕಿನ ನಿರ್ಧಾರಗಳು ಅವ್ರ ಇಚ್ಛೆ, ಅದು ನೀವು ಹೇಳ್ದಂಗಲ್ಲ. ಸೊ ಇಲ್ಲಿ ಎಲ್ಲದರಲ್ಲೂ ಚೆನ್ನಾಗಿ ಬದುಕೊಂಡು ಬಂದಿದ್ದೀರಿ. ಸಂಗಾತಿ ಅಂತ ಬಂದಾಗ ಹಠ ಬೇಡ, ಇದೇ ಬೇಕು ಅದೇ ಬೇಕು, ಇಲ್ಲ, ಒಳ್ಳೇದು ಬೇಕು, ಒಳ್ಳೆ ಗುಣ ಇರೋದು ಬೇಕು ಅಷ್ಟೇ. ಹಾಗಾಗಿ ತಾಳಿ ಕಟ್ಟಿ ಆದ್ಮೇಲೆ ಅದ್ ನಿಂದು ಅಂತ ಅಲ್ಲಿವರೆಗೂ ಎಷ್ಟು ಪ್ರೀತಿಸಬೇಕು, ಎಷ್ಟು ಎಲ್ಲ ಹಿಡಿತದಲ್ಲಿರ್ಬೇಕು. ಇಲ್ಲ ಅಂದ್ರೆ ಈ ಹುಡುಗಿ ಇನ್ನೊಂದ್ 3 ತಿಂಗಳು ಹಿಂಗೆ ಮಾತಾಡ್ಕೊಂಡು ಹೋಗಿದ್ರೆ ನೀವು ಹುಚ್ಚರಾಗ್ಬಿಡ್ತಿದ್ರಿ ಅಲ್ವಾ? ಬಟ್ ಇಲ್ಲ ಗುರುಜಿ, ಅಂದ್ರೆ ನಾನು ಇದ್ರ ಬಗ್ಗೆ ಮನೇಲಿ ಮಾತಾಡ್ತಿದ್ದೆ ಗುರುಜಿ ಯಾವಾಗ್ಲಾದ್ರು. ಅಂದ್ರೆ ಈಗ ನನ್ ಹುಡುಗಿಗೆ ಹೆಂಗಿದೆ ಅದೇ ತರ ನಾವು ಫಸ್ಟ್ ಪ್ರಿಫರೆನ್ಸ್ ನಾವು ಈಗ ಅಕಸ್ಮಾತ್ ಆಗಿ ಅವರು ಓಕೆ ನಾನು ಓಕೆ ಅಂದಿದ್ರು ಕೂಡ ಮನೇಲಿ ಒಪ್ಲಿಲ್ಲ ಅಂದ್ರೆ ನಾ ಪರ್ಸನಲಿ ಅವರು ಹೂ ಅಂದಿದ್ರು ನಾನು ಹೂ ಅಂತಿದ್ದೆ ಗುರುಜಿ. ಯಾಕಂದ್ರೆ ಫಸ್ಟ್ ಆ ಹುಡುಗಿನೂ ನಾ ಏ ತರ ಡಿಸೈಡ್ ತಗೊಂಡಿದೀನಿ, ಅವರು ಅದೇ ತರ ತಗೊಂಡಿದ್ದಾರೆ. ಅದು ಖುಷಿ ಇದೆ ಗುರುಜಿ ನನಗೆ. ಅಫ್ಕೋರ್ಸ್ ಅದ್ಭುತ. ನಿಮ್ಮ ಸುತ್ತಮುತ್ತ ಇರೋ ಸ್ನೇಹಿತರು ಎಲ್ಲ ಧರ್ಮಯುತವಾಗಿದ್ದಾರೆ, ಧರ್ಮದ ಸಲಹೆ ನೀಡಿದ್ದಾರೆ. ಇರ್ಲಪ್ಪ, ಇಷ್ಟು ಮಾತ್ರ ಅಂದ್ಕೊಳ್ಳಿ, ನಾನು ಒಂದು ಹೆಣ್ಮಗಳಿಗೆ ಪ್ರಪೋಸ್ ಮಾಡಿದ್ದೇ ಇಲ್ಲ ಅಪರಾಧವಲ್ಲ. ಆದರೆ ಆ ಪ್ರಪೋಸ್ ಮಾಡಿದಾಗ ಆ ಹೆಣ್ಮಗಳು ಇಲ್ಲ ನಮ್ಮ ಜಾತಿ ಬೇರೆ ಅಥವಾ ಇಂಥದ್ದೇನು ಅಂದಾಗ ನಾನು ಆಕೆಯನ್ನು ಹೆಚ್ಚು ಗೌರವಿಸಬೇಕು. ಕಾರಣ ಮೋಹದಲ್ಲಿ ಒಪ್ಪಿಬಿಟ್ಟು ಮೆಸೇಜಲ್ಲಿ ಚಾಟಲ್ಲಿ ಮಾತಾಡ್ಕೊಂಡು ಸುತ್ತಾಡಿ ಓಡಾಡಿ ಕಡೆಗೆ ಒಂದಿಷ್ಟು ಬೇಜಾರಾದ ಮೇಲೆ ಇನ್ಯಾವನು ಸಿಕ್ಕ ಅಂತ ಹೋಗೋದು ಪ್ರೀತಿ ಅಲ್ಲ. ಬಹುಶಃ ಡೈರೆಕ್ಟ್ ರಿಜೆಕ್ಷನ್ ಇದೆಯಲ್ಲ, ಅದು ಫೇಕ್ ಪ್ರೀತಿಗಿಂತ ಅತಿ ಅದ್ಭುತ ಅದು. ಯಾಕಂದ್ರೆ ಇದು ಸ್ವಲ್ಪ ರಿಜೆಕ್ಷನ್ ಕಹಿ ಅನ್ಸಿರ್ಬೋದು, ಆದರೆ ನೀವು ಇನ್ನೊಂದೇನೋ ಆಯ್ಕೆಗೆ ಹೋಗ್ಲಿಕ್ಕೆ ನಿಮಗೆ ದಾರಿ ಕ್ಲಿಯರ್ ಆಯ್ತು. ಇಲ್ಲಾಂದ್ರೆ ಈಕೆ ನೋಡಂತಡಿ ಅಂತ ಇನ್ನೂ ಒಂದು 3 ವರ್ಷ 2 ವರ್ಷ ಮುಂದುವರಿಸಿ ನೀವು ಈ ಕಡೆ ಅಪ್ಪ ಅಮ್ಮಂಗೆ ಹೇಳಂಗಿಲ್ಲ, ಇನ್ನೊಂದು ಆಗಂಗಿಲ್ಲ, ಬಿಡಂಗಿಲ್ಲ. ಫೈನ್, ಎಲ್ಲ ಚೆನ್ನಾಗಿದೆ. ಏನು ಅಯ್ಯೋ ನನಗೆ ಬೇರೆ ಹುಡುಗಿ ಜೊತೆ ಹೆಂಗಪ್ಪ ಮಾತಾಡ್ಲಿ, ಇವಳು ಮನ್ಸಲ್ಲಿದ್ದಾಳೆ, ಹೆಂಗಂದ್ರೆ ಜೀವನ ಕಷ್ಟ. ಯಾವ್ದು ನನ್ನ ಅದೇ ಗುರುಜಿ, ಇವಾಗ ನಮ್ಮ ಮನೆಯಲ್ಲಿ ಈಗ ಹುಡುಗಿ ನೋಡ್ತಾ ಇದ್ದಾರೆ. ನಮ್ಮಮ್ಮ ಒಂದ್ ಹುಡುಗಿ ನೋಡಿದ್ದಾರೆ ಗುರುಜಿ. ನೋಡಿದ್ದಾರೆ ಅಂದ್ರೆ ಈಗ ನಾನು ಒಂದ್ ಮಾತಾಡಿದೀನಿ ಗುರುಜಿ. ಈಗ ನಾನು ಆ ಹುಡುಗಿದ ಬಗ್ಗೆ ನೀವೆಲ್ಲ ಹೇಳಿದ್ರಲ್ಲ, ಇದೆಲ್ಲ ನಾನು ವಿಚಾರ ಮಾಡಿ ಸರಿ ಆ ಹುಡುಗಿಗೂ ಒಬ್ರು ತಂದೆ ತಾಯಿ, ನಮ್ಮ ಅಮ್ಮನೂ ಅದೇ ಅಂದ್ರು, ಅವರು ಒಂದ್ ತಂದೆ ತಾಯಿ ಹುಟ್ಟಿದ ಹುಡುಗಿಗಳ ಒಂದು ಗಂಡ್ಸ್ ಮಕ್ಕಳು ನೀವು 100 ಮಾಡ್ದ ನಡೀತದ, ಹೆಣ್ಮಕ್ಳಿಗೆ ಒಂದ್ಸರಿ ಕಪ್ ಚುಕ್ಕಿ ಬಿದ್ರೆ ಖರಾಬ್ ಆಯ್ತಂದ್ರ ಆ ಜೀವನನೇ ಹಾಳಾಗ್ತದ.
ಆ ಹುಡ್ಗಿದ್ದು ಅಷ್ಟೊಂದು ಇದು ಮಾಡ್ಬೇಡ, ಮರ್ತು ಬಿಡು, ಅಲ್ಲಿಗೆ ಸ್ಟಾಪ್ ಮಾಡು. ಇನ್ನು ನೀ ಏನ್ ಅಂತ ಬರೀ ಆ ಹುಡ್ಗಿಗೆ ಅಷ್ಟು ತಲಿ ಕೆಡ್ಸಿಲ್ಲ, ನೀವಿಬ್ರು ಇನ್ನು ತಪ್ಪ ದಾರಿಗೆ ಹೋಗಿಲ್ಲ, ಇಷ್ಟಕ್ಕೆ ಬಿಟ್ಟು ಬಿಡು, ಆತೆಲ್ಲ ಮಾಡ್ಬೇಡ ಅಂದ್ಮ್ಯಾಗ ನಾನು ಸುಮ್ನಾಗಿದ್ದೀನಿ ಗುರುಜಿ. ಈಗ ನಮ್ ಮನೇಲಿ ನಮ್ ತಾಯಿ ಒಂದು ಹುಡ್ಗಿ ನೋಡಿದಾರೆ. ಅಂದ್ರೆ ಈ ವಿಷಯ ಹೇಳಿದಾಗ ನಮ್ಮಮ್ಮ ಅಂದ್ರು, ಸರಿ ನಿನ್ಗೊಂದು, ಅಂದ್ರೆ ಅವ್ರಿಗೆ ಮೊದ್ಲೇ ಗೊತ್ತಿತ್ತಂತ. ನಾನ್ ಚಿಕ್ಕವನಿರುವಾಗನೇ ನಮ್ ಮಮ್ಮಿಯವ್ರದ್ದು ತಮ್ಮ ಇದ್ದಾರೆ ಗುರುಜಿ, ಅಂದ್ರೆ ಅವ್ರ ರಿಲೇಶನ್ ಒಳಗಡೆ ಆ ಹುಡ್ಗಿ ಅವ್ರ ಮಗಳು ಹುಟ್ಟಿದಾಗ ನಮ್ಗೆ ತಗೋತೀನಿ ಅಂತ ಏನೋ ಮಾತಾಡಿದಾರಂತ, ಅದು ನನಗ್ ಗೊತ್ತಿಲ್ಲ. ಮೊನ್ನೆ ಇದೆಲ್ಲ ಆದ್ಮೇಲೆ ನಮ್ಮಮ್ಮ ಅಂದ್ರು, ನೋಡ್ಕೊಂಡ್ ಬರ್ತೀನಿ, ಬಂದಿದ್ಮೇಲೆ ನಾ ಮಾತಾಡ್ತೀನಿ, ನಿನಗ ಸುಮ್ನೆ ಇವೆಲ್ಲಾ ತಲೆಯಾಗ ಹಾಕೋಬೇಡ, ಇಷ್ಟ ದಿನ ಚಲೋ ಐತಿ, ಹೆಸರು ಕರ್ಕೊಂಡ್ ಮಾಡ್ಕೋಬೇಡ, ಅದಷ್ಟಕ್ಕೆ ಮರ್ತು ಬಿಡು ಅಂತ ಅಂದ್ರು. ಇಲ್ಲಪ್ಪ, ಹೆಸರು ಹಾಳು ಮಾಡ್ಕೊಳ್ಳೋದು ಅದು ಇದು ಅಂತ ಏನಿಲ್ಲಯ್ಯ. ನನ್ನ ಪ್ರಕಾರ ಒಂದೊಳ್ಳೆ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನೋಡಪ್ಪ, ಹೋಗಿ ಕೇಳಿದವ್ರ ಮನೆಯಲ್ಲೆಲ್ಲ ಮದುವೆಯಾಗಿ ಬರ್ಲಿಕ್ಕೆ ಆಗಲ್ಲ. ಹೆಣ್ಣಿರೋ ಮನೆ ಅಂದ್ರೆ 4 ಜನ ಹೋಗ್ತಾರೆ, 4 ಜನ ಕೇಳ್ತಾರೆ, ಬರ್ತಾರೆ, ಅದು ಇದ್ದಿದ್ದೆ. ಇದು ಅಮ್ಮ ತೋರಿಸ್ಬಿಟ್ರು ಒಪ್ಕೊಂಡ್ಬಿಡೋಣ, ಅದು ಹಂಗಲ್ಲ. ಬದುಕಬೇಕಾಗಿರೋರು ನೀವು. ನಿಮ್ಗೆ ಅಲ್ಲೇನೋ ಯಾಕೋ ಸರಿ ಬರ್ಲಿಲ್ಲ, ಎಂದು ಮಾತು ಕೊಟ್ಬಿಟ್ಟಾರೆ ಅಂತ ಕತ್ಕೊಯ್ಕೊಳಕ್ಕಾಗಲ್ಲ. ಚೆನ್ನಾಗಿತ್ತ ಫೈನ್, ನಿಮಗೆ ಅಪ್ಪ ಅಮ್ಮನ ಮಾತನ್ನು ಕೇಳಬೇಕು ನಿಜ, ಬಟ್ ಎಲ್ಲಿ ಪ್ರಶ್ನಿಸಬೇಕು, ಎಲ್ಲಿ ಕೆಲವೊಮ್ಮೆ ನಿಮ್ಮ ಸ್ವಂತ ಅಭಿಪ್ರಾಯ ಹೇಳಬೇಕು, ಅಲ್ಲಿ ಹೇಳದೆ ಹೋದ್ರೆ ಮುಂದೆ ತೊಂದರೆ ಆಗುತ್ತೆ. ಅದು ಯಾಕಂದ್ರೆ ಕುರುಡಾಗಿ ಹಿಂಬಾಲಿಸೋದಕ್ಕಿಂತ ಸುಮ್ಮನೆ ನಿಂತಲ್ಲೇ ನಿಂತ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಪ್ರಶ್ನೆ ಮಾಡೋ ಸಮಯದಲ್ಲಿ ಸುಮ್ಮನಿರಬೇಕಾದ ಸಮಯದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ನೀನು ತಪ್ಪಿತಸ್ಥ ಆಗ್ತೀಯ. ನಿಮ್ಗೆ ಯಾಕೋ ಒಂದು ವಿಚಾರ, ಅಮ್ಮ ನೀವೇ ನೋಡಿದ್ದಿರ್ಬೋದು, ಯಾಕೋ ನನಗೆ ವಿಚಾರ ಸರಿ ಬರ್ತಿಲ್ಲಮ್ಮ, ಕೇಳಿ. ಇದು ಕೇವಲ ಹೆಣ್ಣಿನ ವಿಚಾರ ಅಂತಲ್ಲ, ಕೇಳಬೇಕಾದ್ರೆ ನಯವಾಗಿ ವಿನಯವಾಗಿ ಕೇಳಬೇಕು. ನಿಮ್ಮ ಉದ್ಧಾರವನ್ನು ಬಯಸುವ ಅವರು ನಿಮ್ಮ ಅಭಿಪ್ರಾಯವನ್ನು ಗೌರವಿಸದೇ ಇರ್ತಾರ? ಸೊ ಇದನ್ನು ಹೆಂಗೆ ಹೇಳಿದ್ರು, ಈಗ ನೆಕ್ಸ್ಟು ಅಮ್ಮ ನೋಡಿರೋದು ಆಗಬೇಡಿ ಹಾಗೆ ಅನ್ನೋದು ನನ್ನ ವಿಚಾರ ಅಲ್ಲ, ಬಟ್ ಜೀವನ ಪಾಠ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಒಂದು ಅಲ್ಲಿ ಅಮ್ಮ ನೋಡಿದ ಒಂದು ಇದರಲ್ಲಿ ನನ್ಗೊಂದು ಇದು ಇಷ್ಟ ಆಗಿದೆ ಗುರು. ಅಂದ್ರೆ ನಮ್ಮ ಮಾಮನ್ ಮಗಳ ಅಂತಂತಲ್ಲ, ಅವ್ರ ತಾಯಿ ತೀರ್ಕೊಂಡಿದ್ದಾರೆ ಗುರುಜಿ. ಅಂದ್ರೆ ಈಗ ಆ ಹುಡುಗಿ ತಾಯಿ ಇನ್ನೊಬ್ರು ಮಲ್ತಾ ಇದ್ದಾರೆ ಅವರು. ಇರ್ಲಿ ಅಮ್ಮ ನೋಡಿದ್ದು ಅಂದ್ರೆ ಒಳ್ಳೇದೇ ಇರುತ್ತೆ. ಅಂದ್ರೆ ಅಮ್ಮಗೇನು ಆ ಹುಡುಗಿಗೆ ಅಂದ್ರೆ ಸರಿಯಾಗಲ್ಲ, ತಾಯಿ ಇರ್ಲಾರ್ದ ಮಗಳ ನಮ್ಮ ಮನಿಗ್ ತಂದ್ಕೊಮ್ಮಿ ಅಂತ ಅವ್ರದ್ದು ಒಂದು ಮನ್ಸಲ್ಲಿ. ಆಯ್ತು, ಅಂದ್ರೆ ಅನುಕಂಪ ಏನು ಬೇಡಪ್ಪ, ಆ ಹೆಣ್ಮಗಳು ಯೋಗ್ಯವಾಗಿದ್ದಾರೆ ಸ್ವೀಕರಿಸಿ ಅಷ್ಟೇ. ಅನುಕಂಪ ಅಂತಲ್ಲ, ಮನೆಗೆ ಬಂದಾಗ ನೀವು ಮಗಳ ತರ ನೋಡ್ಕೊಳ್ಳಿ. ಆ ಹೆಣ್ಮಗಳು ಹೌದು, ತಾಯಿ ಇಲ್ದಿರೋ ಹೆಣ್ಮಗಳು ಅಂದಾಗ ತಾಯಿ ತರ ಪ್ರೀತಿ ತೋರಿಸೋರು ಬೇಕು. ಅಂದ್ರೆ ಅನುಕಂಪ ನಿಂತ ಅಂತಲ್ಲ, ಅಂದ್ರೆ ಅಮ್ಮ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರೋದ್ರಿಂದ ಆಗ್ಲಿ, ಅದು ಒಂದು ಕಾರಣ ಇರ್ಲಿ, ತೊಂದರೆ ಇಲ್ಲ. ಬಟ್ ತುಂಬಾ ಸರಿ ಏನಾಗ್ಬಿಡುತ್ತೆ, ನಿಮಗೆ ಅಂತ ಹೇಳ್ತಿಲ್ಲಪ್ಪ, ಈ ತರ ತಾಯಿ ಇಲ್ಲ ತಂದೆ ಇಲ್ಲ ಇಂಥದ್ದೇನೋ ತಗೊಂಡೋಗಿ ನಾಳೆ ಹಂಗಿಸ್ಬಿಡ್ತಾರೆ. ಅದ್ ನಿಮ್ ಕಥೆಯಲ್ಲೇ ಹೇಳಿ, ನೀವು ಅದ್ಭುತ ಇರ್ಬೋದು, ಬಟ್ ನಾನು ಇಂಥ 100 ಕತೆ ಕೇಳ್ಬಿಟ್ಟಿನಿ. ಅದಕ್ಕೆ ನಂಗೆ ಆ ವಿಚಾರ ಬಂದ ತಕ್ಷಣ ನಾನು ನೇರವಾಗಿ ಹೇಳ್ಬಿಡ್ತೀನಿ, ನೋಡ್ಬಾ ಅನುಕಂಪ ಬೇಡ, ಆಕೆಗೂ ಏನೋ ದೇವ್ರ ದಾರಿ ಮಾಡಿರ್ತಾನೆ. ಇವತ್ತು ಏನೋ ತಗೊಂಡು ಹೋಗ್ಬಿಡ್ತಾರೆ, ಮದುವೆ ಮಾಡ್ಬಿಡ್ತಾರೆ, ನಾಳೆ ಏನೋ ಒಂದು ಜಗಳ ಬರುತ್ತೆ, ನಾವು ಅನುಕಂಪದ ಮೇಲೆ ಏನೋ ಪಾಪ ಹೋಗ್ಲಿ ಅಂತ ತಗೊಂಡು ಬಂದ್ರೆ ಬಡವ್ರ ಮನೆ ಮಗಳು ಬೇಡ, ಯಾಕೆ ತಂದ್ರಿ? ಬಟ್ ನಿಮ್ಮ ತಾಯಿ ನಿಮ್ಮ ಕುರಿತು ಭವಿಷ್ಯ ಕಟ್ಟೋ ಜವಾಬ್ದಾರಿ ಹೊತ್ತಿರೋರಾಗಿ ಅವ್ರು ಏನು ಹೇಳಿದ್ರದಲ್ಲಿ ಒಂದೇನೋ ಒಳ್ಳೇದಿರುತ್ತೆ. ಹಂಗಾಗಿ ತಪ್ಪಿಲ್ಲಪ್ಪ ಅಂತ ತಾಯಿ ಇಲ್ದಿರೋ ಹೆಣ್ಣು ಮಗಳಿಗೆ ಯಾವತ್ತೂ ಕಣ್ಣೀರು ಹಾಕಿಸ್ದಂಗೆ ವಾಚ ಮನಸ ಅವರಲ್ಲಿ ಸಮರ್ಪಣೆ ಮಾಡಿಕೊಂಡು ತ್ರಿಕರಣ ಶುದ್ಧಿಯಿಂದ ಅವರ ಜೊತೆ ಬದುಕಿ ಬಿಟ್ಬಿಡಿ. ಹಳೇದು ಏನೇನು ವಿಚಾರ ಎಲ್ಲರ ಬದುಕಲ್ಲಿ ಹೇಗೆ ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಒಂದು ದಿವಸ ಹೊಂಟೋದ್ನೋ, ಹೇಗೆ ನಿಮ್ಮ ಜೊತೆ ಮಾತಾಡ್ತಿದ್ದ ಇನ್ಶೂರೆನ್ಸ್ ಹೆಣ್ಮಗಳು ಒಂದು ದಿವಸ ಕಣ್ಮರಿ ಆದ್ಲು, ಎಲ್ಲವೂ ಹಿಂಗೆ ಬರ್ತೆ ಹೋಗುತ್ತಪ್ಪ. ಯಾವುದೂ ಶಾಶ್ವತವಲ್ಲ. ಇವನ್ ತಂದೆ ತಾಯಿ ಹೆಂಡತಿ ಮಕ್ಕಳು ಬಂಧು ಬಳಗ ನಾವೇ ಇಲ್ಲ, ಇನ್ನು ಅವರಲ್ಲಿ. ಬಟ್ ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಒಳ್ಳೆ ರೀತಿಯಲ್ಲಿ ಬಾಳಿಸ್ಬೇಕು. ಯಾವುದು ಶಾಶ್ವತವಲ್ಲ. ಅಲ್ಲಿ ನೋಡಿ, ಫ್ಯಾಕ್ಟ್ರಿಲಿ ಫ್ರೆಂಡ್ ಹೋದ, ಮೊಬೈಲಲ್ಲಿ ಈ ಹುಡುಗಿ ಹೋದ್ರು, ಒಬ್ರಿಗೊಬ್ರು ಹಾಗೆ ಎಲ್ಲ ಕಳಿಸಿ
ಉಡಾವಣೆಯಾದ ಉಪಗ್ರಹದಿಂದ ಒಂದೊಂದೇ ವಸ್ತು ಕರಗಿ ಸಮುದ್ರಕ್ಕೆ ಬಿದ್ದಂಗೆ ಎಲ್ಲ ಬಿದ್ದು ಕರಗಿ ಹೋಗ್ತಾ ಇರ್ತಾರೆ. ಅಡೀಗೆ ಉಳಿಯೋದು ನಾವು ಗಳಿಸಿದ ಜ್ಞಾನ ಸಂಸ್ಕಾರ. ಅವು ಮುಂದಿನ ಜನ್ಮಕ್ಕೆ ಮುಂದಿನ ಗರ್ಭಕ್ಕೆ ವರ್ಗಾವಣೆ ಆಗ್ತವೆ. ಬಟ್ ಇಲ್ಲಿರೋ ಎಲ್ಲ ವ್ಯಕ್ತಿಗಳು ಅವರೊಳಗಡೆ ಇರೋ ಒಂದು ಆತ್ಮ ಎಲ್ಲ ಅಂತಿಮವಾಗಿ ನಾಶವಾಗಿ ಆತ್ಮ ಒಂದೇ ಅವಿನಾಶಿ. ಇಲ್ಲೆಲ್ಲ ನಮಗೊಂದು ಬದುಕಿನ ಪಾಠ. ಒಬ್ಬೊಬ್ಬರೇ ಅವರವ್ರ ಕರ್ಮವನ್ನು ಕಳೀಲಿಕ್ಕೆ ಬಂದಿದ್ದಾರೆ. ಇಲ್ಲೊಂದಷ್ಟು ತೀರಿಸ್ತಾರೆ, ಮತ್ತೊಂದಷ್ಟು ಹೊಸ ಕರ್ಮಗಳನ್ನು ಮಾಡಿ ಪಾಪ ಪುಣ್ಯಗಳನ್ನು ಮಾಡಿ ಮತ್ತೆ ಆ ಪ್ರಯಾಣ ಇನ್ನೊಂದು ಗರ್ಭಕ್ಕೆ ಹೋಗಿ ಮತ್ತೆ ಅದನ್ನು ಅನುಭವಿಸ್ತಾರೆ. ಇದಿದ್ದಿದ್ದೆ. ಆದರೆ ಮನುಷ್ಯರಾಗಿ ಹುಟ್ಟಿರೋ ನಾವು ವಿವೇಕ, ಬುದ್ಧಿ, ಪ್ರಜ್ಞೆ ಅಥವಾ ಎಲ್ಲ ಜಾಣ್ಮೆಯನ್ನು ದೇವರು ಕೊಟ್ಟಿದ್ದಾನೆ. ಅದನ್ನು ಬಳಸಿ ನಮ್ಮ ಪಾಲಿಗೆ ಬಂದಿರೋ ಹೆಣ್ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಹೆತ್ತ ತಂದೆ ತಾಯಿಗಳು ತಲೆ ತಗ್ಸೋ ಹಾಗೆ ಯಾವತ್ತೂ ನಡ್ಕೊಳ್ಬಾರ್ದು. 4 ಕಾಸು ಬಿಟ್ಟಾದರೂ ಸರಿ, ತಲೆ ಬಾಗಾದರೂ ಸರಿ, ಉಂಗಣಪ್ಪ ನೀವೇ ಸರಿ ಅಂದ್ಕೊಬೇಕು. ದ್ವೇಷ ಕಟ್ಕೊಳ್ಬಾರ್ದು. ಒಳ್ಳೇದಾಗಲಿ. ನಿಮ್ಮ ತಾಯಿ ತಂದೆ ಚೆನ್ನಾಗಿ ನೋಡ್ಕೊಳ್ತಿದ್ದೀರಿ. ಒಳ್ಳೆ ಮಗ, ಒಳ್ಳೆ ಊರಿಗೆ ಒಳ್ಳೆ ಮಗನಾಗಿದ್ದೀರಿ. ದೇವರು ನಿಮ್ಮನ್ನು ಹೀಗೆ ಸುಭಿಕ್ಷವಾಗಿಡ್ಲಿ. ಧನ್ಯವಾದ. ಆ ಮಗು, ಆ ಹೆಣ್ಮಗಳನ್ನ ಮದುವೆಯಾಗಿ ಜೀವನ ಚೆನ್ನಾಗಿರಲಿ. ಎಲ್ಲ ಒಳ್ಳೇದಾಗುತ್ತೆ. ಚಿಕ್ಕ ಪುಟ್ಟದ್ದು ಬಂದಾಗ ಅನುಸರಿಸ್ಕೊಂಡು ಅವ್ರು ಸೋತೋ ನೀವು ಸೋತೋ ಒಟ್ಟಿನ ಸಂಸಾರ ಗೆಲ್ಲಬೇಕು. ಈ ಪ್ರಕಾರವಾಗಿ ಬದುಕಿ. ದೇವ್ರು ಒಳ್ಳೇದು ಮಾಡಲಿ. ಬಹಳ ಖುಷಿ ಆಯಿತು ಈ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡೋದು. ಅದೇ ಗುರುಜಿ, ನಾನ್ ಮೊದ್ಲೇ ಅದೇ ಹೇಳಿದ್ದೆ. ನಾನು ಕೆಲವೊಬ್ರದ್ದು ಒಂದು ಏನಂತಾರೆ ಅದೊಂದು ಎಪಿಸೋಡ್ ನೋಡಿದ್ದೆ. ಒಂದ್ ಹೆಣ್ಮಗಳು ತನ್ನ ಗಂಡನ್ ಬಿಟ್ಟು ಅಣ್ಣ ತಮ್ಮ ಇಬ್ರು ಇರ್ತಾರ, ತಮ್ಮನ ಹೆಂಡತಿ ಮನ್ಸು, ಆತರ ದೊಡ್ಡ ವಿಚಾರಗಳು ನೋಡಿದಾಗ ನಮ್ಗೆ ಅದರಿಂದ ಕಲಿಲಕ್ ಜಾಸ್ತಿ ಸಿಗುತ್ತೆ ಗುರುಜಿ. ಈ ತರನು ಇರುತ್ತಾ, ಈ ತರನು ಥಿಂಕ್ ಮಾಡತ್ತ. ಒಂದೊಂದ್ ಹೆಣ್ಮಕ್ಳದ್ ಕಷ್ಟ ಏನು, ಗಂಡ್ಸ್ ಮಕ್ಳ ಕಷ್ಟ ಏನು ತುಂಬಾ ತಿಳಿಯುತ್ತೆ ಗುರುಜಿ. ಇರ್ಲಿ ನೋಡಿ, ಇವನ್ನೆಲ್ಲ ನೀವು ಎಲ್ಲ ಭಗವಂತ ಚೆನ್ನಾಗಿ ಇಟ್ಟಿದ್ರು ಇವನ್ನೆಲ್ಲ ನೋಡ್ತಾ ಬದುಕಂತ ತಿಳ್ಕೊಳ್ತಾ ಇದ್ದೀರಿ. ನಿಮ್ಮನ್ನು ಚೆನ್ನಾಗಿಡ್ಲಿ. ಶುಭವಾಗ್ಲಿ. ಧನ್ಯವಾದ. ಒಳ್ಳೆದಾಗ್ಲಿ. ಗೋವಿಂದ ನೋಡಿ, ಇನ್ಶೂರೆನ್ಸ್ ಕಟ್ಟಿಸ ಅಂತ ಫೋನ್ ಮಾಡಿದ ಹುಡುಗಿನೇ ಲವ್ ಮಾಡಿ ಆ ಹುಡುಗಿ ಇಲ್ಲ ಸಾರ್ ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ಇವೆಲ್ಲ ಬೇಡ ಅಂತ ಆರಂಭದಲ್ಲೇ ಹೇಳಿ ಗೌರವದಿಂದ ಅದನ್ನು ನಿಭಾಯಿಸಿದ್ರು. ಇಲ್ಲ ಅಂದರೆ ಈತನಿಗೆ ಭರವಸೆ ಹುಟ್ಟಿಸಿ ಕನಸು ಹುಟ್ಟಿಸಿ 6 ತಿಂಗಳು ಲವ್ ಮಾಡಿ ಆಮೇಲೆ ಕೈ ಎತ್ತಿ ಈತ ಯಾವ ಬಾರ್ ನೋಡ್ಕೊಬೇಕಿತ್ತೋ. ಹಂಗಾಗುತ್ತೆ ಕೆಲವೊಮ್ಮೆ ಜೀವನ. ಬಟ್ ಇವರು ದೊಡ್ಡತನ ಅದನ್ನು ಹಾಗೆಯೇ ರೆಸ್ಪೆಕ್ಟ್ ಮಾಡಿದ್ದಾರೆ. ತಾಯಿ ಯಾವುದೋ ಒಂದು ಹೆಣ್ಮಗಳು, ತಾಯಿ ಇಲ್ಲದ ಹೆಣ್ಮಗಳನ್ನ ನೋಡಿದ್ದಾರೆ. ಸಾರ್ ಮದುವೆ ಆಗ್ತಾ ಇದ್ದೀನಿ. ಶುಭವಾಗಲಿ, ಒಳ್ಳೆಯದಾಗಲಿ. ಬಹಳ ಖುಷಿಯಾಯಿತು ನೀವು ಈ ಪ್ರೀತಿಯನ್ನು ನಿಭಾಯಿಸಿದ್ದ ರೀತಿ ನೋಡಿ. ಶುಭವಾಗಲಿ, ಒಳ್ಳೆಯದಾಗಲಿ. ಈಗ ಲೈವ್ ಕಾರ್ಯಕ್ರಮ ನಡೀತಾ ಇದೆ, ಜನ ನೋಡ್ತಿದ್ದಾರೆ. ಅಲ್ಲಿ ನೀವು ಮಾತಾಡ್ತಿದ್ದೀರಿ, ನಿಮಗೆ ಗೊತ್ತಾ? ಗೊತ್ತು ಗುರುಜಿ, ನೋಡಿ ಫೋನ್ ಮಾಡ್ತಿರೋದು. ಊರು ಹೆಸರಲ್ಲಿ ಹೇಳ್ತಾ ಇದ್ದೀರಿ, ಅದಕ್ಕೆ ಕೇಳಿದೆ. ಹೌದು ಗುರುಜಿ, ನಾನ್ ಬಾಳ ಸರಿ ಟ್ರೈ ಮಾಡಿದೆ ನಿಮ್ ಕಾಲ್ ಮಾಡ್ಬೇಕಂತ. ಇವತ್ತು ಸಿಕ್ತು, ಖುಷಿ ಆಗ್ತಿದೆ. ಸಂತೋಷ. ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಾ ಇದ್ದೀರಿ? 1 ವರ್ಷ ಆಯ್ತಾ ಗುರುಜಿ. 1 ವರ್ಷ? ಹಾ ಗುರುಜಿ. ಏನ್ ಮಾಡ್ಕೊಂಡಿರೋದು? ನಾನು ಫ್ಯಾಕ್ಟ್ರಿ ಐ ಟಿ ಐ ಓದಿದ್ದೀನಿ ಗುರುಜಿ. ಇಲ್ಲಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಗುಲ್ಬರ್ಗದಲ್ಲ? ಚಿಂಚೋಳಿ ತಾಲೂಕು ಚಿಂಚೋಳಿ. ಆಯ್ತು. ಎಷ್ಟು ವರ್ಷ ನಿಮಗೆ? ನನಗೆ 27 ವರ್ಷ. ಹಾ. ಏನು ಓದಿದಿರಿ? ITI ಓದಿದ್ದೀನಿ ಗುರುಜಿ. ITI? ಹಾ ಗುರುಜಿ. ಒಳ್ಳೇದಾಗ್ಲಿ. ಹೇಳಿ, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಏನಿಲ್ಲ ಗುರುಜಿ, ಹಾಗೆ ಮನೇಲಿ ನಾನು ದೊಡ್ಡ ಮಗ. ನಾನು ಮೊದ್ಲು ITI 2015 ಮುಗ್ದಿದ್ದೆ ನಂದು. ಅದಾದ ನಂತರ ನಾನು ಹುಬ್ಳಿಯಲ್ಲಿ ಕೋರ್ಸ್ ಮಾಡಕಂತ ಹೋಗಿದ್ದೆ. 2016ರಿಂದ ತಂದೆ ತಾಯಿಯಿಂದ ದೂರ ಇದ್ದೆ ನಾನು. ಯಾಕೆ ದೂರ ಇದ್ದೆ ಅಂದ್ರೆ ಎಜುಕೇಶನ್ ಪರವಾಗಿ ಹೋಗಿದ್ದು. ಎಂತ ದೂರ ಇದ್ರಿ? ಹಾ, ಓದಕ್ಕೆ ಅಂತ. PG-ಲಿ ಇದ್ರಾ? ಹಾ, PG-ಲಿ ಇದ್ದೆ ಗುರುಜಿ. ಸರಿ. ಅದಾದ ನಂತರ PG-ಲಿ 4 ತಿಂಗಳು ಕೋರ್ಸ್ ಇತ್ತು ಹುಬ್ಳಿಯಲ್ಲಿ. ಅದು ಕೋರ್ಸ್ ಮುಗಿಸ್ಕೊಂಡು ಹುಬ್ಳಿಯಲ್ಲಿ ನಾನು ವರ್ಕ್ ಸಿಕ್ತು, ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಸ್ಯಾಲ್ರಿ ಕಮ್ಮಿ ಇತ್ತು ಅಂತ ಹೇಳಿ
2017ಕ್ಕೆ ಬೆಂಗಳೂರಿಗೆ ಬಂದೆ. ಹ್ಮ್ ಬೆಂಗಳೂರಲ್ಲಿ 3 ವರ್ಷ ಜಾಬ್ ಮಾಡಿದೆ. Hello. ಹೇಳಪ್ಪ 3 ವರ್ಷ ಜಾಬ್ ಮಾಡಿದೆ. ಹ್ಮ್ ಅದಂತರ ನಮ್ ತಂದೆಯವರಂದ್ರು ಇಲ್ಲೇ ಊರಲ್ಲೇ ಕೆಲ್ಸ ಮಾಡೋವಂತಿಗೆ, ಇಲ್ಲೇ ಮಾಡೋವಂತಿಗೆ, ದೂರ ಏನ್ ಮಾಡ್ತಿ ಅಂತ ಹೇಳಿ ಹ್ಮ್ ಇಲ್ಲೇ ಕರ್ಸ್ಕೊಂಡಿದ್ದಾರೆ. ಈಗ ಸದ್ಯ ಹ್ಮ್ ಇಲ್ಲೇ ಸ್ವಂತೂರದಲ್ಲಿ ಹೊಲ ಮತ್ತೆ ಮನೆ ಕಟ್ತಾ ಇದೀನಿ. ಹ್ಮ್ ಮನೆ ಕಟ್ಟು ಇಲ್ಲೇ ಜಾಬ್ ಸಿಕ್ಕಿದೆ, ಜಾಬ್ ಮಾಡ್ಕೊಂಡು ಆರಾಮಾಗಿದ್ದೀನಿ ಗುರುಜಿ. ಆರಾಮಾಗಿದ್ದೀರಿ. ಹಾ ಗುರುಜಿ, ನಿಮ್ ಹತ್ರ ಮಾತಾಡ್ಬೇಕು ಅನ್ನೋದಿತ್ತು. ಕಾಲ್ ಸಿಗುತ್ತೋ ಇಲ್ಲ ಅಂತ ಕೇಳಿ ಟ್ರೈ ಬಾಳ ಸರಿ ಹಚ್ಚಿದ್ದಕ್ಕೆ ಇವತ್ತು ಸಿಕ್ತು ಗುರುಜಿ. ಅಯ್ಯೋ ಹಾಗೇನಿಲ್ಲ ಪಾಪ. ನೋಡಿ, ನೀವು ಕಾರ್ಯಕ್ರಮ ನೋಡೋದೇ ನಮಗೆ ಬಹಳ ಖುಷಿ. ನಿಮ್ಮ ಬಿಡುವಿನ ಸಮಯದಲ್ಲಿ ನೋಡ್ತಿರಲ್ಲ. ಹಾ ನೋಡ್ತೀನಿ ಗುರುಜಿ. ನೈಟ್ ಇದ್ರೆ ನಿಮ್ದು ಹೆಂಗಿದ್ರು 9 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ. ಕಾರ್ಯಕ್ರಮ ನೋಡ್ಕೊಂತಾನೆ ಮಲ್ಗ್ಬಿಡ್ತೀನಿ. ಓಹೋ, ಹೌದಾ? ಒಂಥರ ನಿಮ್ದು ಕೇಳ್ತಾ ಇದ್ರೆ ನಂದೇನು ಅಂತ ಅವ್ರು ಹೇಳಿರೋಷ್ಟು ಕಷ್ಟ ಜೀವನ ನಾನೇನು ಲೀಡ್ ಮಾಡ್ತಾ ಇಲ್ಲ. ನಮ್ ತಾಯಿಯವ್ರು ಗೌರ್ಮೆಂಟ್ ಜಾಬ್ ನಲ್ಲಿ ಇದಾರೆ, ನಮ್ ತಂದೆಯವರು ಪ್ರೈವೇಟ್ ಜಾಬ್ ಅಲ್ಲಿ ಮಾಡ್ತಿದ್ದಾರೆ. ಮನೇಲಿ ಎಲ್ಲ ಸೆಟಲ್ ಇದೆ. ನಾನು ಒಂದ್ ಕಡೆ ಕೆಲಸ ಮಾಡ್ತಿದೀನಿ. ಬಟ್ ಎಲ್ಲ ಕೇಳ್ತಿರಲ್ಲ ನೋಡಿ, ನಿಮ್ ದೊಡ್ಡ ಕೇಳ್ತೀನಿ. ನನಗ ಅದೇ ನನಗೊಂದು ಏನಂತಾರೆ, ನನಗೆ ಅದೇ ಒಂದ್ ಪಾಠ. ಮತ್ತವ್ರು ನೋಡಿ ಅಯ್ಯೋ ದೇವ್ರೆ ನಮ್ಗ ಅವ್ರಕ್ಕಿಂತ ಒಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದಾನಪ್ಪ ಅಂತ ಖುಷಿ ಪಡ್ತೀನಿ. ಮತ್ತೇನಿಲ್ಲ. ಅದ್ಭುತ. ನಿಜ ಇದೇ ಗುಣ ಬೇಕಿರೋದು. ಯಾಕಂದ್ರೆ ಬದುಕಲ್ಲಿ ಇಷ್ಟೆಲ್ಲ ನರಕ ಅನುಭವಿಸ್ತಿದ್ದಾರೆ ಜನ. ಏನ್ ನೋಡಿ, ಭಗವಂತ ನಮ್ಮನ್ನು ಇಷ್ಟು ಚೆನ್ನಾಗಿ ಇಟ್ಟಿದ್ದಾನೆ ಎಂದಾಗ ಅಯ್ಯೋಯ್ಯೋ, ಒಂದು ದೇವರಿಗೆ ಧನ್ಯವಾದ ಹೇಳಬೇಕು. 2 ಯಾರ ಕತೆ ಕೇಳಿದ್ರಲ್ಲ, ಅಯ್ಯೋ ದೇವ್ರೆ ಅವ್ರಿಗೆ ಒಳ್ಳೇದಾಗಲಪ್ಪ ಅಂತ ಅಂದುಕೊಂಡ್ರೆ ಇನ್ನೊಂದು ಅದು ಅದ್ಭುತ. ಅದು ಹಂಗೆ ನೋಡಿ, ನಿಮ್ಮಂಥ ಯುವಕರು 27 ವರ್ಷ ಆದರೆ ಈ ಜ್ಞಾನದ ಬಗ್ಗೆ, ಇತರರ ಕಷ್ಟಗಳ ಬಗ್ಗೆ ನಿಮ್ಮ ಗಮನ ಹೋಗುವುದಿದೆಯಲ್ಲ, ತಂದೆ ತಾಯಿಗಳು ಪುಣ್ಯ ಮಾಡಿರ್ಬೇಕು ನಿಮ್ಮಂಥ ಮಕ್ಕಳು ಪಡಿಲಿಕ್ಕೆ. ಯಾಕಂದ್ರೆ ನನ್ನ ಪ್ರಕಾರ ಈ ಸಮಯದಲ್ಲಿ ಬದುಕನ್ನು ಕೆಟ್ಟ ಸವಾಸಕ್ಕೆ ಹೋಗಿ, ಇಂದ್ರಿಯ ಸುಖಗಳ ಹಿಂದೆ ಹೋಗಿ, ಏನೇನೋ ಹುಚ್ಚು ಆಸೆಗಳಿಂದ ಹೋಗಿ ಮನೆಯವರಿಗೆಲ್ಲ ಹುಚ್ಚಿಡಿಸೋ ವಯಸ್ಸಿದು. ಅಂಥದ್ರಲ್ಲಿ ನೀವು ತಂದೆಯ ಮಾತಿನಂತೆ ಊರಿಗೆ ಬಂದು ಅಲ್ಲೊಂದು ಕೆಲಸ ಹಿಡಿದು, ಮನೇಲಿ ಏನು ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ದರೂ ಕೂಡ, ಅಷ್ಟೋ ಎಲ್ಲ ಚೆನ್ನಾಗಿದ್ರು, ಯಾವುದೇ ಅಹಂಕಾರ ಇಲ್ಲದೆ ಅವ್ರ ತಂದೆ ತಾಯಿ ದುಡಿಯೋದು, ನಾನು ಪೋಲ್ ಮಾಡೋದು ನಂಗೆ ಆಗಿಲ್ಲ. ನಿಮ್ಮ ಬಗ್ಗೆ ಆದ್ರೆ ಒಂದು ತಿಳಿದೋ ಒಂದೇನೋ ಅಂತಂದ್ರೆ, ನನ್ಗೆ ಹೆಂಗಂದ್ರೆ ಕರೆಕ್ಟ್ ಆಗಿರ್ತೀನಿ, ಕರೆಕ್ಟ್ ಆಗಿರ್ಬೇಕು ಅನ್ನೋದು ಖುಷಿ. ನನ್ನ ಹತ್ರ ಇರ್ತೀನಿ, ಅವರು ಕರೆಕ್ಟ್ ಕರೆಕ್ಟ್ ಆಗಿರ್ಬೇಕು ಅಂತ. ಅದು ದುಡ್ಡಿನ ವಿಷಯ ಆಗಿರ್ಲಿ, ಪ್ರೀತಿ ವಿಷಯ ಆಗಿರ್ಲಿ, ಸ್ನೇಹದ ವಿಷಯ ಆಗಿರ್ಲಿ, ತಪ್ಪಿಲ್ಲ. ಯಾವಾಗ ನಿಯತ್ತಿನ ಮನುಷ್ಯ ಆಗಿರ್ತೀರೋ ಆ ಕಡೆಯಿಂದಲೂ ಆ ನಿಯತ್ ಇರ್ಲಿ ಅಂತ ನಿರೀಕ್ಷೆ ಪಡೋದು ತಪ್ಪೇನಿದೆ? ಹೌದು ಗುರುಜಿ. ಬಟ್ ಕೆಲವೊಮ್ಮೆ ಇರಲ್ಲ. ಆದ್ರೆ ನನಗೆ ಆಗಿರೋದು ಒಂದು ನೋವು ಏನಪ್ಪಾ ಅಂತಂದ್ರೆ, ಇಲ್ಲಿ ಊರ್ ಕಡೆ ಬಂದು ನಾನು 3 ವರ್ಷ ಆಯ್ತು. 3 ವರ್ಷದಿಂದ ನಾವು ನಮ್ ತಂದೆ ತಾಯಿ ಇರೋದು ಗುಲ್ಬರ್ಗದಲ್ಲಿ, ನಾನಿರೋದು ಒಬ್ನೇ ಇಲ್ಲಿ ಪೊಲಕ್ಪಳ್ಳಿಲಿ. ಮುಂಚೆ ನಮ್ ದೊಡ್ಡಮ್ಮ ನಾನು ಇರ್ತಿದ್ವಿ. ನಮ್ ದೊಡ್ಡಪ್ಪ ಅವ್ರು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿ ತೀರ್ಕೊಂಡ್ರು. ಅದಾದ ತಕ್ಷಣ ನಾನು ನಮ್ ದೊಡ್ಡಮ್ಮ ಇಬ್ಬರೇ ಇರೋದು. ಅವರಿಗೆ ಸದ್ಯ ನನ್ಗೆ ಅವ್ರಿದ್ದಂಗ ಅವ್ರ ಜೊತೆ ಚೆನ್ನಾಗೇ ಇತ್ತು ಎಲ್ಲ. ಕೆಲವೊಂದ್ ಟೈಮಲ್ಲಿ ಏನಾಯ್ತಂತಂದ್ರೆ, ಅವ್ರ ನಮ್ ಒಳ್ಳೇದಕ್ಕೆ ಹೇಳಿದ್ರೆ ನಾವು ಸಿಟ್ಟಿನಾಗ ಅನ್ಕೊಂಡೆವೋ ಏನಾಯ್ತು, ಅದು ಸ್ವಲ್ಪ ಕ್ಲಾಶ್ ಆಗಿ ಅವ್ರಿಂದ ಸ್ವಲ್ಪ ದೂರ ಉಳಿಯೋದಾಗಿತ್ತು. ಅವರು ಕೆಲವೊಂದು ಅವ್ರಿಗೂ ನನಗ್ ತಿಳಿದಂಗೆ ನಾನು ಅವ್ರಿಗೆ ವಯಸ್ಸಾಗ್ತಿದೆ, ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಅವ್ರಿಗೆ ಇದು ಮಾಡ್ಬಾರ್ದು ಅಂತ ನನ್ ಮನ್ಸಲ್ಲಿ ಅವ್ರದ್ದು ಒಂದ್ ಚಿಕ್ಕ ಶಾಪ್ ಇದೆ, ಅದು ಬೇಕಾಗಿರೋದೆಲ್ಲ ತಂದ್ಕೊಡೋದು ಮಾಡೋದು ಎಲ್ಲ ಮಾಡಿದ್ದೀನಿ. ಆದ್ರೆ ನಮ್ ದೊಡ್ಡಮ್ಮರಿಗೆ ಒಂದ್ಸರಿ ಏನಾಯ್ತು, ಹಿಂಗೆ ಶಾಪಲ್ಲಿ ಕಿರಾಣಿ ತಂದ್ ಕೊಡ್ತಿದ್ದೆ ನಾನು ಯಾವಾಗ್ಲೂ. ಅವ್ರಿಗೆ ಹೋಗಕ್ ಆಗಲ್ಲ, ಗೊತ್ತಾಗಂಗಿಲ್ಲ ಅಂತ ಹೇಳಿ. ಅವಾಗ ಏನಾಯ್ತು, ತಂದ್ಕೊಡುವಾಗ ನಾನು ಹೋಗಿ ತಂದ್ಕೊಟ್ಟಾಗ ನನ್ಗೊಂದ್ ಸ್ವಲ್ಪ ಮರ್ತೋಯ್ತು ಗುರುಜಿ. ಒಂದು ಅಮೌಂಟ್ ಅಲ್ಲಿ ಏನೇನ್ ತಗೊಂಡಿದೀನಿ ಅನ್ನೋದು ಒಂದಿಷ್ಟು ಮರ್ತೋಯ್ತು. ಅದಕ್ಕೋಸ್ಕರ ಮುಂಚೆ ನಾನು 6 ಮಂತ್ 7 ಮಂತ್ ಇಂದ ತಂದು ಕೊಡ್ತಿದ್ದೀನಿ. ಅವ್ರೊಂದು ಮಾತಂದ್ರು, ಈ ತರ ಮಾಡಿದ್ರೆ ಮುಂಚೆ ಸರಿ ಮಾಡಿದೆ ಅಂತ ಯಾರಿಗ್ ಗೊತ್ತಾಗ್ತದ ಅಂತ. ನನಗದು ಬಾಳ ಮನ್ಸಿಗೆ ಹತ್ತಿತ್ತು ಗುರುಜಿ. ಅದು ಹೋದ ವರ್ಷ
ಚಳಿಗಾಲದಲ್ಲೇ ಆಗಿರೋದು. ಅವತ್ತು ಆ ಮಾತು ಅಂದಾಗ ನಂಗೆ ಬಾಳ್ ನೋವಾಗಿದ್ನ. ಅವತ್ತು ಹಿಡಿದು ಅವ್ರ ಮನೇಲಿ ಕಾಲಿಟ್ಟಿಲ್ಲ ಇವತ್ತಿನವರೆಗೂ. ಹೊರಗೆ ಊಟ ಮಾಡ್ತಾ ಇದೀನಿ, ಹೊರಗೆ ತಿಂತಿದೀನಿ, ನಾನು ಒಬ್ನೇ ಇರ್ತೀನಿ. ಸ್ವಲ್ಪ ದಿನ ಮಾತು ಬಿಟ್ಟೆ. ಅದಾದ ತಕ್ಷಣ ನಮ್ ತಂದೆಯವ್ರಂದ್ರು, ಯಾರ್ ನಮ್ದು ನಿಮ್ಗ ಅವ್ರನ್ ತಾಯಿನೇ ಅಲ್ಲ, ತಾಯಿ ಸಮಾನೇನೆ ಅಲ್ಲ ಅಂದ್ರ ಅನ್ಲಿ, ದೊಡ್ಡವ್ರ ಅಂತಾರ, ನಮಗ್ ಒಳ್ಳೇದಾಗ್ಲಿ ಅಂತಾರ. ಅವೆಲ್ಲ ಯಾಕೆ ಮನ್ಸಿಗೆ ಇಟ್ಕೋತಿ, ಬಿಟ್ಟಿ ಚಲೋ ಇದ್ರ ಮನ್ಸಿಗೆ ಇಟ್ಕೊಂಡ್ ಬೆಳೆಸೋದಕ್ಕಿಂತ ಕ್ಷಮಿಸಿ ಮುಂದೆ ಹೋಗೋದ್ ದೊಡ್ಡತನ, ಹಂಗಿರೋ ಅಂತಾರ. ಅದು ಓಕೆ. ಆದ್ರೂ ನನ್ಗೂ ಒಂಥರ ಕರೆಕ್ಟ್ ಆಗಿದ್ದಾಗ ಯಾರಾದ್ರೂ ಏನಾದ್ರು ಅಂದ್ರೆ ಮನ್ಸಿಗೆ ಹತ್ತಿತ್ತಂದ್ರ ಅದು ಅವ್ರ ಕಡೆ ಹೋಗಂಗೆ ಇಲ್ಲ ನಾನು. ಆ ತರ ವ್ಯಕ್ತಿ ನಾನು. ಆದ್ರೆ ಈಗ ನಮ್ ತಂದೆಯವ್ರು ಹೇಳಿದ್ಮೇಲೆ, ನಮ್ ತಂದೆಯವ್ರು ಹೇಳಿರಲ್ಲಪ್ಪ ಅವ್ರಕ್ಕಿಂತ ದೊಡ್ಡದ್ ಯಾವ್ದಪ್ಪ ಅಂತೇಳಿ ಮಾತಾಡ್ತಿದೀನಿ ಗುರುಜಿ, ಮಾತಾಡ್ತಿಲ್ಲ ಅಂತಲ್ಲ. ಈಗ ಅವರು ನಾವು ಸೇರಿ ಇಬ್ರು ಒಂದೇ ಕಡೆ ಮನೆ ಕಟ್ಟಡ ಮಾಡ್ತಾ ಇದೀವಿ. ಅವ್ರ ಮನೆ ಎಲ್ಲಾ ನೋಡ್ಕೋತಾ ಇದೀವಿ, ಮನೆ ಕಟ್ಟದ ಏನೇನಿದೆ ಏನೇನಿಲ್ಲ ಅಂತ. ಆದ್ರ ಒಂದೊಂದ್ ಟೈಮ್ ಅನ್ಸುತ್ತೆ ನಾನೇ ಸಿಟ್ಟಿನ್ಯಾಗ ಬುದ್ಧಿ ಕೊಟ್ಟಿ ತಪ್ಪು ಮಾಡ್ದೇನಪ್ಪ ಅಂತ ಹಂಗ ಅನ್ಸುತ್ತೆ ಗುರುಜಿ. ಆಯ್ತು, ಇದು ಒಂದು ಜೀವನದ ಅನುಭವ ಅಷ್ಟೇ. ಇಲ್ಲಿ ಯಾರನ್ನು ಒಳ್ಳೆಯವರು ಕೆಟ್ಟವರು ಅಂತ ನಿರ್ಧಾರ ಮಾಡೋದು ಬೇಡ. ನೋಡಿ, ಇಲ್ಲಿ ಅರ್ಥ ಮಾಡಿಕೊಳ್ಬೇಕು, ನೀವು ಬದುಕಿನ ಒಂದು ಸೂಕ್ಷ್ಮತೆ ಇದೆ. ಎಲ್ಲ ಸಮಯದಲ್ಲೂ ಕೂಡ ನಿಮ್ಮ ಅಂತರಂಗದ ನಿಯತ್ತು ಬಹಿರಂಗದಲ್ಲಿ ನಿಮ್ಮೊಂದಿಗಿರುವ ಎಲ್ಲರಲ್ಲೂ ಅದೇ ನಿಯತ್ತನ್ನು ನೀವು ನಿರೀಕ್ಷೆ ಮಾಡಬಹುದು. ಬಟ್ ಒಂದು ವೇಳೆ ಅದರಲ್ಲಿ ಆಗಾಗ ವ್ಯತ್ಯಯ ಕಂಡು ಬಂದಾಗ ನಾನು ತ್ಯಜಿಸುವುದಾದರೆ ಈ ಜಗತ್ತಲ್ಲಿ ನಾನು ಯಾರ ಬಳಿನೂ ಇರಂಗಿಲ್ಲ. ಯಾಕಂದರೆ ಎಲ್ಲರೂ ಒಂದು ಹಂತದಲ್ಲಿ ದೇವರ ಇಚ್ಛೆಯಿಂದಲೋ ವಿಧಿಯ ಆಟವೋ ಕೆಲವೊಮ್ಮೆ ಅದನ್ನು ತಪ್ಪುತ್ತಾರೆ. ಈಗ ನಿಮ್ಮ ಶ್ರೇಷ್ಠತೆ ಇರೋದು ಮುಂದ್ಗಡೆ ಇರೋ ಅಥವಾ ಎದುರುಗಡೆ ಇರೋ ವ್ಯಕ್ತಿಗಳು, ನೀವು ನಂಬಿರೋ ವ್ಯಕ್ತಿಗಳು ನಿಮ್ಮ ಇಚ್ಛೆಯಂತೆ ನಡ್ಕೊಂಡಾಗ ಅದ್ರ ಜೊತೆ ಚೆನ್ನಾಗಿರ್ಲಿಕ್ಕೆ ಅದಕ್ಕೇನು ದೊಡ್ಡತನ ಬೇಕಿಲ್ಲ. ಯಾಕಂದ್ರೆ ಅವ್ರು ನೀವು ಅಂದ್ಕೊಂಡಂಗೆ ಇದ್ದಾರೆ, ಅವ್ರ ಜೊತೆ ನಗ್ನಗ್ದೆ ಚೆನ್ನಾಗಿದ್ದೀರಾ, ಇದಕ್ಕೇನು ದೊಡ್ಡತನ ಬೇಕಿಲ್ಲ. ಏನೋ ಸ್ವಲ್ಪ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಆದಾಗಲೇ ಸಹನೆ ಮಾಡೋದ್ರಲ್ಲೇ ದೊಡ್ಡತನ ಇರೋದಲ್ಲ. ಒಂದು ವೇಳೆ ನಾನು ಒಬ್ಬೊಬ್ರನ್ನು ಒಂಚೂರು ತಪ್ಪಂಗಿಲ್ಲ, ತೊರಿತೀನಿ, ಬಿಟ್ಟು ಹೋಗ್ತೀನಿ, ಬಿಡ್ತೀನಿ. ಈಗ ಯಾವಾಗ ಅಂದರೆ ಪದೇ 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 ಗೊತ್ತಿದ್ದೇ ಅದನ್ನು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾದ್ಮೇಲೆ ನೀವು ತೊರಿಬೋದು. ಬಟ್ ಎಲ್ಲೋ ಅಷ್ಟೂ ವರ್ಷ ಚೆನ್ನಾಗಿ ಬಂದವರು ಅಲ್ಲೆಲ್ಲೋ ಒಂದು ಕಡೆ ಆ ಮಾತಂದಾಗ ಅದು ಆಕೆ ಒಂದು ನೆಪ ಅಷ್ಟೇ. ಅವರ ಮೂಲಕ, ಆಕೆಯ ಮೂಲಕ ಅಥವಾ ಆ ಹೆಣ್ಣಿನ ಅಥವಾ ನಿಮ್ಮ ದೊಡ್ಡಮ್ಮನ ಮೂಲಕ ನಿಮಗೆ ವಿಧಿ ಕೊಟ್ಟಂತಹ ಒಂದು ಪರೀಕ್ಷೆ. ಯಾಕಂದರೆ ಅಲ್ಲೇ ತಾನೇ ನಮ್ಮ ನಿಜವಾದ ಸತ್ವ ಗೊತ್ತಾಗಬೇಕಿರೋದು. ಎಲ್ಲ ಚೆನ್ನಾಗಿದ್ದ ವೇಳೆಯಲ್ಲಿ ನಗ್ನಗ್ತಾ ಇರಲಿಕ್ಕೆ ದೊಡ್ಡ ಶಕ್ತಿ ಬೇಕಿಲ್ಲ. ಆ್ಯಂಡ್ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು, ನಾಳೆ ನಿಮ್ಮ ಬದುಕಲ್ಲಿ ಬರೋ ಸಂಗಾತಿ ಆಗಿರ್ಬೋದು, ಮಕ್ಕಳು ಮರಿ ಸಂಬಂಧಿಕರು ಎಲ್ಲೇ ಆಗಿರ್ಬೋದು, ನಿಮಗೆ ಯಾವುದು ಸರಿ ಅನ್ನಿಸ್ಲಿಲ್ವಲ್ಲ, ಒಮ್ಮೆಲೆ ಅದನ್ನು ತ್ಯಜಿಸುವಷ್ಟು ಹೋದರೆ ಪಾಪಿ ಅವರಲ್ಲ, ಪಾಪಿ ನೀವಾಗ್ತೀರ. ಆಯ್ತಲ್ಲ? ಹಾಗಾಗಿ ಇದು ನಿಮಗೊಂದು ಪಾಠ. ಅದರಲ್ಲೂ ನಿಮಗಿಂತ ಹಿರಿಯರು ಏನು ಅಂದಾಗ ತುಟಿ ಹೊಲ್ಕೊಳ್ಬೇಕು. ಯಾಕಂದರೆ ಆ ಹಿರಿಯರನ್ನು ತ್ಯಜಿಸುವುದು ಒಂದು ಕಾಲ ಬರುತ್ತೆ. ಹಿರಿಯರು ಒಂದು ಮಾತ್ರಕ್ಕೆ ಎಲ್ಲವನ್ನು ಸಹನೆ ಮಾಡಿ ಅಂತ ಅಲ್ಲ, ಬಟ್ ಒಮ್ಮೆಲೆ ನಾವು ಅದನ್ನು ಸಹನೆ ಮಾಡದಷ್ಟು ಅಸಹನೆ ಬುದ್ಧಿ ಉಳ್ಳವರಾದರೆ ನೀವು ಎಲ್ಲೂ ಹೋದರೂ ಗೆಲ್ಲಕ್ಕಾಗಲ್ಲ, ಎಲ್ಲೂ ಹೋದರೂ ಉಳಿಯಲ್ಲ ನೀವು. ಈಗ ನಿಮಗಿಂತ ಕಿರಿಯರಂದಾಗ ನೀವು ಬುದ್ಧಿ ಹೇಳಿ, ಈ ಹಿರಿಯರಂದಾಗ ನೀವು ಸುಮ್ಮನಾಗಿ ಅದೇ ಅವ್ರಿಗೆ ಬುದ್ಧಿ ಹೇಳ್ದಂಗೆ. ನಾವು ಸಡನ್ನಾಗಿ ಅಂತರ ಕಾಪಾಡ್ಕೊಂಬಿಟ್ಟು ದೂರ ಆಗ್ಬಿಟ್ಟು ಹಿಂಗೇನು ಮಾಡಿದಾಗ ಏನಾಗ್ಬಿಡುತ್ತೆ, ಅವ್ರಿಗೇನು ನಷ್ಟ ಇಲ್ಲ. ಬಟ್ ನಮ್ಮ ಈ ವರ್ತನೆ ನಮ್ಮೊಳಗಡೆ ಕೂಡಿಟ್ಕೊಂಡು ಜೀವನದಲ್ಲಿ ಎಲ್ಲ ಕಡೆಯೂ ನಮ್ಗೆ ಅದೇ ಬುದ್ಧಿ ತೋರೋ ಹಾಗೆ ಪ್ರಚೋದಿಸುತ್ತೆ. ಯೋಚನೆ ಮಾಡಿ, ಜಗತ್ತಲ್ಲಿ ನಮ್ಮ ಇಚ್ಛೆಯಂತೆ ಎಲ್ಲರೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವೊಬ್ರು ತೋರಿಸ್ಕೊಳ್ತಾರೆ, ಕೆಲವೊಬ್ರು ತೋರಿಸ್ಕೊಳ್ಳಲ್ಲ ಅಷ್ಟೇ. ಓಕೆ, ನಿಮ್ ದೊಡ್ಡಮ್ಮ ಹೇಳಿದ್ದಾರೆ, ಇನ್ನು ಕೆಲವೊಬ್ರು ಹೇಳಿಲ್ಲ. ಏನೋ ನಿಮಗೆ ಖುಷಿ ಪಡಿಸ್ಲಿಕ್ಕೆ ಒಂಚೂರು ನಿಮ್ಮಂತೆ ವರ್ತಿಸ್ತಿರ್ಬೋದು. ಅಂದ್ರೆ ಆತರ ಅವ್ರ ಮನ್ಸಲ್ಲಿ ಏನ್ ಆತರ ಇಟ್ಕೊಂಡಿದಾರೋ ಇಟ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಈಗ ಸಾವಿರ ಇಟ್ಕೊಳ್ಳಿ, ನಿಂಗೆ ನಷ್ಟ ಏನು? ನಿಮ್ಮ ವ್ಯಕ್ತಿತ್ವದ ವಿಕಾಸ ಎಲ್ಲವೂ ನಿಮ್ಮಂತೆ ನಡಿಬೇಕಾದ್ರೆ ವಿಕಾಸ ಆಗಲ್ಲಪ್ಪ.
ಹಾ ಗುರುಜಿ. ಸ್ವಲ್ಪ ವ್ಯತ್ಯಯ ಆದಾಗಲೇ ನಿಮ್ಮ ವ್ಯಕ್ತಿತ್ವದಲ್ಲಿ ಇನ್ನೊಂಚೂರು ಹೃದಯ ಕಲ್ಲಾಗ್ಲಿಕ್ಕೆ ಅವೆಲ್ಲ ನಡಿಬೇಕಲ್ಲ. ಈಗ ಅವ್ರ ಒಳಗಡೆ ಅಂತ ದುರುದ್ದೇಶ ಇಲ್ಲ ಅಂತಲೇ ಅಂದ್ಕೊಳ್ಳೋಣ, ಇಲ್ಲ ಕಣಪ್ಪ. ಆದ್ರೆ ಸುಮ್ಮನೆ ಸೇಫ್ ಝೋನಾಗ ಹೋಗ್ತಾ ಇದ್ರೆ ಜೀವನ ಚೆನ್ನಾಗಿರಲ್ಲ. ಒಂದೊಂದು ಹಾಗಾಗಿಂತ ಕಲ್ಲು ಬೀಳ್ತಾ ಇರ್ತವೆ. ಹಾ ಗುರುಜಿ. ಆಗ ನೀವೇ ಅಂದ್ಕೊಳ್ಬೇಕು, ಬಿಡು ಆಯ್ತು. ಯಾಕಂದ್ರೆ ನಿಮ್ಮೊಳಗಡೆ ಅಶುದ್ಧತೆ ಇದ್ರೆ ಮಾತ್ರ ನೀವು ಹೆದರ್ಬೇಕು. ಹಾ ಗುರುಜಿ. ನಿಮ್ಮೊಳಗಡೆ ಕುತಂತ್ರ ಇದ್ರೆ ನೀವು ಹೆದರ್ಬೇಕು. ಹೌದು ಗುರುಜಿ. ನನ್ನೊಳಗಿಲ್ಲ. ಹಾಗಾಗಿ ಅವ್ರು ನನ್ನ ಹೊಗಳಿದ್ರು ತೆಗಳಿದ್ರು ನಾನೇನು ಅವ್ರಿಗೆ ಸೇವೆ ಮಾಡ್ತಾ ಇದ್ದೀನಲ್ಲ, ಅದು ನನ್ನ ಪರ್ಸೆಪ್ಷನ್, ಅದು ನನ್ನ ಧರ್ಮ, ನನ್ನ ವೃತ್ತಿ ಧರ್ಮ ಅಥವಾ ನನ್ನ ಕರ್ತವ್ಯ ಅಥವಾ ನನ್ನ ಕರ್ಮ. ಅದಕ್ಕೆ ಅವ್ರು ಹೆಂಗೆ ರಿಪ್ಲೈ ಕೊಡ್ತಾರೆ ಅದು ನನಗೆ ಬೇಕಾಗಿಲ್ಲ. ಹೌದು ಗುರುಜಿ. ನಾನು ಇದನ್ನ ಪ್ರತಿಶತ 100% ಅದ್ಭುತವಾಗಿ ಮಾಡ್ತೀನಿ. ಇದಷ್ಟೇ ನನ್ನ ಕೈಲಿದೆ. ಇದಕ್ಕೆ ಅವರು ವಂದಿಸ್ಬೇಕಾ ನಿಂದಿಸ್ಬೇಕಾ ಅದು ನನ್ನ ಕೈಲಿಲ್ಲ. ಸರಿ. ಯಾವುದು ನನ್ನ ಕೈಲಿಲ್ವೋ ಅದಕ್ಕೆ ನಾನು ಯಾಕೆ ರಿಪ್ಲೈ ಕೊಡಬೇಕು? ಹೌದು ಗುರುಜಿ. ಸೊ ನನ್ನಿಂದಲೇ ಏನು ಉದ್ದೇಶಪೂರ್ವಕವಾಗಿ ನಾನು ಮಾಡಿದ್ರೆ ಅವರು ಬೈದೇ ಹೋದ್ರು ನೀನು ನೊಂದ್ಕೊಳ್ಬೇಕು. ಸರಿ ಗುರುಜಿ. ಈಗ ಅವರು ಕ್ಷಮಿಸ್ಬಿಡ್ಬೋದು, ಬಿಡು ಎಲ್ಲ ತಂದಿದ್ದೀವಿ ಬಿಡು ಮಗ ಅಂತ. ಬಟ್ ಕುತಂತ್ರ ಮಾಡಿದ್ದೀರ ಅಂತ ನಿಮಗೆ ಗೊತ್ತಿರಬೇಕಾದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಆ ಕಡೆ ಇರೋರಿಗೆ ನಿಮ್ಮ ಕುತಂತ್ರ ಅರ್ಥ ಆಗದೆ ಇರ್ಬೋದು. ಕರ್ಮ ಒಂದಿದೆ. ಸೊ ನೀವೆಲ್ಲ ರೀತಿಯಲ್ಲೂ ಸರಿ ಮಾಡಿದಾಗ ಎದುರುಗಡೆ ಇರೋರಿಂದ ಏನೋ ವಿರೋಧ ಬಂತು, ಅಪಸ್ವರ ಬಂತು ಅಂದಾಗ ಸಹನೆ ಮಾಡಿ. ಯಾಕಂದ್ರೆ ನೀವು ಸರಿ ಇದ್ದೀರಿ. ಕರ್ಮಕ್ಕಷ್ಟೇ ನೀವು ಲೆಕ್ಕಪತ್ರ ಕೊಡ್ಬೇಕು. ಇವ್ರಿಗೆಲ್ಲ ಕೊಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಅದೇ ಗುರುಜಿ, ನನ್ ಮನ್ಸಾಕ್ಷಿಗೆ ನನಗನ್ಸಿರೋವರೆಗೂ ಇಲ್ಲಿವರೆಗೂ ನಾನು ಆ ತರ ಇಲ್ಲ, ನಾನ್ ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ನನಗ್ ಅನಿಸುತ್ತೆ ಗುರುಜಿ. ನಾನ್ ಆ ತರ, ಯಾಕಂದ್ರೆ ನನಗ್ ಯಾರ್ದೋ ಒಂದ್ 10 ರೂಪಾಯಿ 20 ರೂಪಾಯಿ ತಿನ್ನಂಗ ನಾನು ಒಂದ್ ಒಳ್ಳೆ ಸ್ಯಾಲ್ರಿಯಲ್ಲಿ ನಾನು ದುಡಿತಾ ಇದ್ದೀನಿ. ಇದು ದುಡಿದ್ರು ಕೂಡ ಕೊನೆಯಲ್ಲಿ ನಮ್ಮ ಮನೇಲಿ ಏನ್ ಇಲ್ಲ ಅಂತಲ್ಲ, ಇವತ್ತಿಗೂ ನಾನು ಒಬ್ನೇ ಲೈಫ್ ಲೀಡ್ ಮಾಡ್ತಾ ಇದೀನಿ. ಆದ್ರೆ ನಮ್ ತಂದೆ ತಾಯಿ ಸಪೋರ್ಟ್ ಬಾಳ ಇದೆ ಗುರುಜಿ. ಇರ್ಲಪ್ಪ, ನಿಜಕ್ಕೂ ನೀವು ತುಂಬ ಮಾಗಿದ ಮಾತುಗಳನ್ನೇ ಆಡ್ತಾ ಇದ್ದೀರಿ. ಹೇಗೋ ದೇವ್ರು ನಿಮ್ಮಲ್ಲಿ ಆ ಥರ ಬುದ್ಧಿ ಇಟ್ಟಿದ್ದಾನೆ. ಬಟ್ ನಿಮಗೆ ನಾನು ಹೇಳೋದು, ನಿಮ್ಮ ಕಡೆಯಿಂದ ಎಲ್ಲ ಸರಿ ಇದ್ದೀರಿ. ಅದಾಗಿಯೂ ಅಪಸ್ವರಗಳು ಬರ್ತವೆ. ಬಟ್ ನಾನು ಹೇಳೋದು, ಇನ್ನು ಬೆಳೆಯೋ ಹಂತದಲ್ಲಿರೋ ನಾವು ನೀವೆಲ್ಲ ಹೆಚ್ಚು ಸಹನೆ ಮಾಡಬೇಕು. ತೀರಾ ಕುತ್ತಿಗೆ ಇಸ್ಕೋ ಹಂತಕ್ಕೆ ಬಂದಾಗ ನಾವೇನು ಮಾಡಬೇಕು ಮಾಡಲೇಬೇಕು, ಅದು ಬೇರೆ. ಬಟ್ ಈ ಥರದ ವಿಚಾರಗಳು ಬಂದಾಗ ಬೇಡಪ್ಪ ಆಯಿತು. ಅದಾದಮೇಲೂ ಯಾಕಂದರೆ ನಮ್ಮ ಅಹಂಕಾರಗಳು ಚಿಕ್ಕ ಪುಟ್ಟದ್ದು ಇವನ್ನೆಲ್ಲ ಕರಗಿಸ್ಲಿಕ್ಕೆ ಇಂಥವು ಬರ್ತಾವಂತೆ. ಯಾಕಂದ್ರೆ ಇವನ್ನೆಲ್ಲ ಮೀರ್ಬಿಡ್ಬೇಕು. ಇವನೇನಪ್ಪ ಉಗಿದ್ರು ಇವನ್ ಇದೇ ಬುದ್ಧಿ, ಅಥವಾ ಉಗಿದ್ರು ಇಲ್ಲೇ ಅವನಲ್ಲಪ್ಪ ಅಂತ ಅವರೇ ಅಂದುಕೊಳ್ಳಿ, ಪರವಾಗಿಲ್ಲ. ಯಾಕಂದರೆ ನಾನು ಎಲ್ಲ ರೀತಿಯಲ್ಲೂ ಸರಿ ಇದ್ದೀನಿ ಅಂತ ಗೊತ್ತಿದ್ದಾಗ ನಾನು ಅವರ ವಂದನೆಗಾಗಲಿ ನಿಂದನೆಗಾಗಲಿ ಹಿಗ್ಗುವ ಕುಗ್ಗುವ ಅವಶ್ಯಕತೆ ಇಲ್ಲ. ಅವರು ಹೊಗಳಿಬಿಟ್ರು ಅಂತ ಹಿಗ್ಗೋದು ಬೇಡ, ತೆಗಳು ಬಿಟ್ರು ಅಂತ ಕುಗ್ಗೋದು ಬೇಡ. ನೀವು ತಂದೆ ತಾಯಿಯಿಂದ ದೂರ ಇದ್ದು ಅಥವಾ ಇಲ್ಲಿ ದೊಡ್ಡಮ್ಮನ ಜೊತೆ ಇದ್ದು ಬದುಕಿ, ಯಾರಿಗೆ ಗೊತ್ತು, ನೀವು ಶಾಲಾ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಕಲ್ತಿದ್ದಕ್ಕಿಂತ ಇಲ್ಲಿ ಕಲಿಯೋ ಪಾಠ ಇದೆಯಲ್ಲ, ಇದು ಜೀವನಕ್ಕೆ ಮುಖ್ಯ. ನಿಜ ಗುರುಜಿ. ಅಂದ್ರೆ ಈಗ ಸದ್ಯ ನಾನು ಬೇರೆ ರೂಮ್ ಅಲ್ಲಿ ಇದ್ದೀನಿ, ಅವರು ಬೇರೆ ರೂಮ್, ಅದೇ ಮನೆ ಬಿಚ್ಚಿ ಕಟ್ತಾ ಇದ್ದೇವೆ. ಅದು ಕಟ್ಟಡ ಕಟ್ಟುವ ಸಲುವಾಗಿ ಬೇರೆ ಬೇರೆ ಮನೆಯಲ್ಲಿ ಇದೀವಿ ಗುರುಜಿ. ಹೊರತಾಗಿ ಮನಸ್ಸು ದೂರ ಆಗಿರುತ್ತಲ್ಲ, ತೊಂದ್ರೆ ಇಲ್ಲ, ದೇಹಗಳು ದೂರನೇ ಇರ್ಲಿ. ಆದ್ರೆ ನಾಳೆ ಮತ್ತೆ ಮನೆ ಕಟ್ಟಡ ಮುಗ್ದ್ಮೇಲೆ ನಾವು ಅವರು ಒಂದೇ ತಲೆ ಇರೋರಿದ್ದೀವಿ. ಆದ್ರೆ ನನ್ಗೇನಿತ್ತಪ್ಪ ಅಂತಂದ್ರೆ, ಈಗ ನಾನು ಈಗ ತಗೊಂಡು ಹೀಗೆ ಮುಂದೆ ಹೋಗ್ಲಾ, ಎಲ್ಲ ಮಾಡ್ತಾ ಅವ್ರ ಜೊತೆ ಚೆನ್ನಾಗಿ. ಈಗ ನಾನು ಹೇಳೋದು, ಗಂಡನ್ ಕಳ್ಕೊಂಡಿರೋ ಜೀವ ಆಯ್ತಲ್ಲಪ್ಪ, ನೀವೇ ಭಾಗಿ, ಪರವಾಗಿಲ್ಲ. ಏನ್ ನಿಮ್ಮ ಆಸ್ತಿ ಹಣ ಕಿತ್ಕೊಂಡಿಲ್ಲ ಆಕೆ. ಇಲ್ಲ ಗುರುಜಿ, ಅಷ್ಟು ಕೆಟ್ಟವ್ರನು ಅಲ್ಲ ಅವರು. ಇನ್ನೂ ಮಾತಾಡ್ಲಪ್ಪ ಆಕೆ. ಕೆಲವೊಂದು ಒಂದೇ ಒಂದು ಮಾತು ಗುರುಜಿ, ಇನ್ನೊಂದು ಅವ್ರದ್ದು ಕೆಟ್ಟದ್ದು ಒಂದೇ ಹೇಳ್ಬಾರ್ದು, ಒಳ್ಳೇದ್ನು ಹೇಳ್ಬೇಕಂಗಿತ್ತಂದ್ರೆ, ನಾನು ಫ್ಯಾಕ್ಟ್ರಿ ಮಾಡೋದಕ್ಕಿಂತ ಮುಂಚೆ ಸೇಲ್ಸ್ಮನ್ ಕೆಲಸ ಮಾಡ್ತಿದ್ದೆ. ನಾನು ಅವಾಗ ನನಗ್ ಬರೋವರೆಗೂ ಅವ್ರು ಊಟ ಮಾಡ್ತಿದ್ದಿಲ್ಲ. ಅವ ಉಣ್ಣೋ ಇಲ್ಲೋ ತಿನ್ನೋ ಇಲ್ಲೋ ಬಿಸಿಲ ಹೋಗಿರ್ತಾನ, ನಾನ್ ಬರೋವರೆಗೂ ನನ್ ಜೊತೆನೆ ಕುಂತ ಊಟ ಮಾಡ್ತಿದ್ರು. ನೋಡಿ ನೋಡಿ ನೋಡಿ, ಅದ್ಭುತ. ಅದು ನೋಡಿ ನಿಮ್ಮ ದೊಡ್ಡ ಗುಣ ಅವರ. ಯಾಕಂದ್ರೆ ಇಲ್ಲಿ ಬರೋ ಸಮಸ್ಯೆ ಹೊತ್ತು ಬರೋ ಎಲ್ಲರಿಗೂ ನಾನು ಹೇಳೋದು, ನೀವು ಯಾರನ್ನು ದೂಷಿಸ್ತಾ ಇದ್ದೀರಲ್ವಾ, ಅವರಲ್ಲಿ ಏನಾದರೂ ಒಳ್ಳೇದಿದೆಯಾ? ಆ ಗುರುಗಳೇ ಇದೆ, ಫೈನ್, ಆರಾಧಿಸಿ. ಯಾಕಂದ್ರೆ ನೋಡಿ, ಇದು ಮ್ಯಾನಿಫೆಸ್ಟೇಷನ್ ಹೇಗೆ ನಡೆಯುತ್ತೆ ಗೊತ್ತಾ, ಈ ಜಗತ್ತು ಅಥವಾ ಈ ಜೀವನ ಹೇಗೆ ನಡೆಯುತ್ತೆ, ನೀವು ಯಾವುದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ತೀರೋ ಅದು ನಿಮ್ಮ ಬಳಿ ಹೆಚ್ಚು ಬರ್ತಾ ಹೋಗುತ್ತೆ. ಇದು ಜೀವನದ ಒಂದು ಪರಮ ಸೂತ್ರ. ನೀವು ನಿಜವಾಗ್ಲೂ ಒಬ್ಬ ಮನುಷ್ಯನ
ನ್ಯೂನ್ಯತೆ ಬಗ್ಗೆನೇ ಜಾಸ್ತಿ ಗಮನ ಕೊಟ್ಟರೆ ಅವನಲ್ಲಿರೋ ಅಮೃತ ನಿಮಗೆ ಕಾಣೋದೇ ಇಲ್ಲ. ಹಾಗಾಗಿ ಎಲ್ಲರಲ್ಲೂ ಒಳಿತು ಕೆಡುಕು ಇದ್ದೇ ಇದೆ ಸರ್, ಅದು ಯಾರನ್ನು ಬಿಟ್ಟಿದೆ ಹೇಳಿ. ಹಾಗಾಗಿ ನಿಮ್ಮ ದೊಡ್ಡಮ್ಮನ ವಿಚಾರ ಬಂದಾಗ ಎಸ್ಪೆಷಲಿ ಆಯಿತು, ಗಂಡ ಇದ್ದಿದ್ರೆ ಅವರು ಎಲ್ಲ ಅವ್ರ ನೋವು ಹೇಳ್ಕೊಳ್ತಿದ್ರು ಏನೋ, ಇವತ್ತು ಯಾಕೋ ಬದುಕಂಗಾಗಿದೆ. ನಾಳೆ ದಿನ ಅವ್ರು ಇನ್ನೂ ಏನೂ ಅನ್ಲಿ, ಅವ್ರಿಗೇನು ಪ್ರೀತಿ ಕೊಡಬೇಕು ಕೊಡಬೇಕು. ಬಟ್ ಆಗ ನೋಡಿದ್ರೆ ಅವ್ರ ಅಂಥ ವಿಷ ತುಂಬಿದ ನಾಗರಾವಲ್ಲ ಅಲ್ಲ ಗುರುಜಿ, ನಾನೇ ಹೇಳ್ತೀನಿ ಗುರುಜಿ. ಹಂಗಿರ್ಬೇಕಾದ್ರೆ ಚಿಕ್ಕ ಪುಟ್ಟದಿಗೆಲ್ಲ ತುಂಬಾ ಅಂತರ ಕಾಪಾಡ್ಕೊ. ಅಂದ್ರೆ ಇಲ್ಲಿ ನನ್ ಸಿಟ್ಟೆ ನನಗ್ ವೈರಿ ಆಯ್ತು ಗುರುಜಿ ಅಷ್ಟೇ, ಮತ್ತೆ ಗೊತ್ತಾಗ್ತಿದೆ. ಬಟ್ ಏನೋ ನಿಮ್ದು ಬಿಸಿ ರಕ್ತ ಹಂಗ್ ತಪ್ಪಿಲ್ಲಪ್ಪ. ತೀರಾ ಏನೋ ಇದೊಂದೇ ನೆಪ ಇಟ್ಕೊಂಡು ಹಿಂಗ್ ಅಂದ್ಬಿಟ್ರಲ್ಲ ಅಂದುಕೊಂಡು ಬೈಯೋದು ಹೊಡಿಯೋದು ಇನ್ನೆಲ್ಲ ಹೋಗಿ ಇನ್ನೇನೇನೋ ಹೇಳೋದು ಇಂಥವ್ರ ನಡುವೆ ನೀವು ಇದನ್ನು ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ. ಏನೋ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಥರ ಸ್ವಲ್ಪ ದೂರ ಬದುಕಿದ್ದೀರಿ, ಪರವಾಗಿಲ್ಲ. ಅದಕ್ಕೇಂತು, ಯಾಕಂದ್ರೆ ಈ ನೆಪಗಳು ಇಟ್ಕೊಂಡು ಏನೇನು ಮಾಡ್ತಾರಲ್ವಾ, ಆ ತರದೇನಿಲ್ಲ ಗುರುಜಿ. ಪಾಪ ಅವರು ನಮ್ಮ ಮೇಲೆ ಆ ತರದೇನು ಇಲ್ಲ. ನಾವು ಈಗ್ಲೂ ಮಾತಾಡ್ತೀವಿ, ಮಾತಿಲ್ಲ ಮಾತಾಡಂಗಿಲ್ಲ ಅಂತಲ್ಲ, ಈಗ್ಲೂ ಮಾತಾಡ್ತೀವಿ. ಅವ್ರದ್ದು ಏನೇ ಹೆಲ್ಪ್ ಇದ್ರು ನಾವು ಮಾಡ್ತೀವಿ, ನನಗೇನ್ ಮಾಡ್ತೀವಿ. ಬಟ್ ಆದ್ರೆ ಅದೊಂದು ಮನ್ಸಲ್ಲಿ ಇತ್ತು ಎಲ್ಲೋ ಒಂದ್ಸರಿ ಹಿಂಗ ಆಯ್ತಲ್ಲಪ್ಪ. ಮಾತಾಡ್ಸಪ್ಪ, ನಾನು ಹೇಳ್ತೀನಿ. ಅದರಲ್ಲೂ ಅವ್ರು ಏನೇ ಅಂದಿರ್ಲಿ, ಇಲ್ಲಿ ನಿಜವಾಗ್ಲೂ ನಮ್ಮ ಎಲ್ಲ ಇಂಥ ಸಮಯದಲ್ಲಿ ಅವ್ರದೇ ತಪ್ಪಿದೆ, ನಿಮಗೂ ಗೊತ್ತು ನನಗೂ ಗೊತ್ತಾಗ್ತಿದೆ. ಆದರೆ ಇದು ಆಗಿಯೂ ನಾನು ಅವ್ರನ್ನ ಮಾತಾಡಿಸೋದಿದೆಯಲ್ಲ, ಅವ್ರ ಹೃದಯದಲ್ಲಿ ನಿಮಗಿದ್ದು ಅದೊಂದು ದೊಡ್ಡ ಆಶೀರ್ವಾದ. ಅದು ತಪ್ಪನ್ನೋದು ಈಗ ಇಲ್ಲಿ ಅವ್ರದ್ದು ತಪ್ಪ ಅನ್ನೋದಕ್ಕಿಂತ ನನಗ್ ತಿಳಿತದೆ ಗುರುಜಿ, ನಂದು ತಪ್ಪೇ. ಯಾಕಂದ್ರೆ ಅವರು ಸಾಲಿ ಕಲ್ತಿಲ್ಲ, ಓದಿಲ್ಲ, ಬರ್ದಿಲ್ಲ. ಅವ್ರು ಒಬ್ರೇ ಅಷ್ಟೊಂದ್ ಬಡ್ದಾಡಿ ಮಾಡ್ತಿರುವಾಗ ಅವ್ರ ಲೆಕ್ಕ ಕೇಳಿದ್ರಾಗ ತಪ್ಪಿಲ್ಲ ಅಂತ ಅನ್ಸುತ್ತೆ, ಆದ್ರೆ ಕೇಳಿದ ರೀತಿ ತಪ್ಪ ಅನಿಸುತ್ತೆ ನಮ್ಗೆ. ಎಕ್ಸಾಕ್ಟ್ ಇರ್ಲಿ, ಇದನ್ನೆಲ್ಲ ಇಷ್ಟು ವಿವರಿಸಿ ಅದನ್ನು ಅರ್ಥೈಸಿಕೊಳ್ಳುವಷ್ಟು ಬುದ್ಧಿ ನಿಮಗಿದೆಯಲ್ಲ. ನಾನು ಹೇಳೋದು, ಆ ತಾಯಿ ಗಂಡನ ಕಳ್ಕೊಂಡಿದ್ದಾರೆ, ಇವತ್ತು ನಿಮ್ಮನ್ನು ನಂಬಿದ್ದಾರೆ, ನಿಮ್ಮನ್ನು ಮಗ ಅಂದ್ಕೊಂಡಿದ್ದಾರೆ. ಸೊ ಅವರನ್ನಷ್ಟು ಅವ್ರು ಇನ್ನೂ ಏನೇನೋ ಒಂದಷ್ಟು ಮಾತುಗಳು ಅನ್ಲಿ, ನೀವೇ ಹೇಳ್ದಂಗೆ ಅವು ಒಳಗಡೆ ಶುದ್ಧ ಆತ್ಮಗಳು, ಅವು ಲೋಕ ಸಹಜವಾಗಿ ಅವ್ರ ಬಾಯಿಂದ ಕೆಲವು ಮಾತುಗಳು ಬರ್ತವೆ. ಅವು ತುಂಬ ಕ್ಯಾಲ್ಕುಲೇಟಿವ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಹಾಕೊಂಡು ಆಡಿದ ಕುತಂತ್ರದ ಮಾತುಗಳಲ್ಲ, ಹೊರಗಡೆ ಹಾಕುದ್ರಷ್ಟೇ. ಅದಾದ ಮರುಕ್ಷಣ ಬಾರ ಊಟ ಮಾಡು ಅಂತ ಅವರೇ ಕರೀತಾರೆ, ಅಂತ ಶುದ್ಧ ಅವರು ಕರೆದಿದ್ದಾರೆ. ನಾನ್ ಸಿಟ್ಟಾಗಿದ್ದಾಗ ಅವತ್ತು ಕರೆದ್ರು, ಅದು ಕರೆದ್ರೆ ನನ್ಗ ಅದೇ ನಾನು ನಮ್ಮ ಮನೇಲಿ ಆತರ ಯಾವತ್ತು ನನ್ಗ ಗುಲ್ಬರ್ಗದಲ್ಲಿ ಬೆಳೆದಾಗ ನನ್ಗ ಆತರ ಮನೇಲಿ ನಮ್ ತಂದೆ ತಾಯಿ ಯಾವತ್ತು ಆತರ ನಾನು ನೋಡೇ ಇಲ್ಲ. ಸಡನ್ ಆಗಿ ಇದು ಹಳ್ಳಿ ಲೈಫಿಗೆ ನಾನು ಹಳ್ಳಿ ಲೈಫಿಗೆ ಈ ಊರಿಗೆ ಬರೋದು ಹಾಲಿಡೇ ಇದ್ದಾಗ ಅಷ್ಟೇ ಬರ್ತಿದ್ದೆ ಗುರುಜಿ. ನಾನು ಬರ್ತಿದ್ವಿ, ಆಟ ಆಡ್ತಿದ್ವಿ, ಹೋಗ್ತಿದ್ವಿ. ಆದ್ರೆ ಇಲ್ಲಿಂದ ವಾತಾವರಣಕ್ ನಾನು ಅಡ್ಜಸ್ಟ್ ಆಗ್ಲಕ್ ಸ್ವಲ್ಪ ಟೈಮ್ ಹಿಡೀತು. ಈಗ ಓಕೆ ಗುರುಜಿ, ಈಗ ಏನು ಪ್ರಾಬ್ಲಮ್ ಇಲ್ಲ. ಈಗ ಎಲ್ಲಾ ಕಡೆ ಈಗ ಒಂದ್ ಹೆಸರು ಅಲ್ಲೂ ಯಾರ ಹತ್ರನು ಏನ್ ಅನ್ಸ್ಕೊಲಾರ್ದಂಗ ನನ್ನಷ್ಟಿಗೆ ನಾನು ಇದ್ದೀನಿ, ನನ್ನ ಊಟ ಮಾಡ್ಕೊತೀನಿ, ನನ್ನ ಇರ್ತೀನಿ, ನನ್ ಕೆಲ್ಸ ಆಗಲ್ಲ, ನಾವಲ್ಲ, ನಾನು ಒಳ್ಳೇದಿದ್ದೀನಿ, ಚೆನ್ನಾಗಿದೆ. ಸೂಪರ್, ಒಳ್ಳೇದಾಗ್ಲಪ್ಪ. ದೊಡ್ಡಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ಸಮಾನವಾಗಿ ಕಾಣು. ಎಂಥ ಘಟನೆಗಳು ಬರ್ತವೆ. ನಾನು ಹೇಳಿದ್ನಲ್ಲ, ನಾನೊಬ್ಬರಿಗೆ ಅನ್ಯಾಯ ಮಾಡೋ ಬುದ್ಧಿ ಹೊಂದಿಲ್ಲ, ನಾನೊಬ್ಬರಿಗೆ ಕೆಡುಕನ್ನು ಬಯಸಿಲ್ಲ ಅಂದಾಗ ಆ ಕಡೆಯವರು ನನ್ನೊಂದಿಗೆ ಹಾಗೇ ಇರಲಿ ಅಂತ ನಿರೀಕ್ಷೆ ಮಾಡುವುದು ಖಂಡಿತ ತಪ್ಪಲ್ಲ. ಇದು ನನ್ನ ಮನಸ್ಥಿತಿ ಅಥವಾ ನಮ್ಮ ಕಡೆಯಿಂದ ಯೋಚಿಸುವ ರೀತಿ. ಆದರೆ ವಾಸ್ತವ ಏನು? ಆ ಕಡೆಯಿಂದ ಕೆಲವೊಮ್ಮೆ ಆ ನಂಬಿಕೆ ದ್ರೋಹಗಳು, ಆ ಕಡೆಯಿಂದ ಕೆಲವೊಮ್ಮೆ ಆ ಮಾತು ತಪ್ಪುವಿಕೆ ಅಥವಾ ಸ್ವಲ್ಪ ಅವ್ಯವಸ್ಥೆ ಆಗುತ್ತೆ. ಇಂಥ ಸಮಯಗಳು ಯಾಕೆ ಒದಗಿ ಬರ್ತಾವೆ ಅಂದರೆ ನಮ್ಮೊಳಗಡೆ ಇರುವ ಶಾಂತತೆಯನ್ನು ಪರೀಕ್ಷೆ ಮಾಡಲಿಕ್ಕೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂದರೆ ಮನುಷ್ಯ ಶಾಂತಿಯುತವಾಗಿರ್ತಾನೆ, ಏನು ಮಾನಸ ಸರೋವರ ಸಮಾಧಾನವಾಗಿ ಹರಿತಾನೆ. ಆ ಕಡೆ ಏನು ತಪ್ಪಾಯಿತು ಅಂದಾಗ ಉಗ್ರ ರೂಪ ತಾಳ್ಲಿಕ್ಕೆ ಹೋದಾಗ ಎಡವಟ್ಟಾಗ್ತವೆ. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರು ಅಂತ ಇದ್ದಾಗ ಆಯಿತು, ಪರವಾಗಿಲ್ಲ, ನನ್ನ ಕಡೆಯಿಂದ ನಾನೊಬ್ಬ ಮಗನಾಗಿ, ನಾನೊಬ್ಬ ವ್ಯಕ್ತಿಯಾಗಿ, ಮನೆ ಮಗನಾಗಿ ನನ್ನ ಕಡೆಯಿಂದ ಅನ್ಯಾಯ ಆಗದಂಗೆ, ನನ್ನ ಕಡೆಯಿಂದ ಕಣ್ಣೀರು ಹಾಕಿಸ್ದಂಗೆ ನಾನು ನೋಡ್ಕೊಳ್ತೀನಿ. ಬಟ್ ಆ ಕಡೆಯಿಂದ ನನ್ನ ಶ್ರಮಕ್ಕಷ್ಟು ಬೆಲೆ ಸಿಗುತ್ತಾ, ನನ್ನ ಬಗ್ಗೆ ಹೊಗಳ್ತಾರ, ನನ್ನನ್ನು ಗೌರವದಿಂದ ಕಾಣ್ತಾರ, ಅದು ಅವ್ರಿಗೆ ಬಿಟ್ಟಿದ್ದು. ಸೊ ನಿರೀಕ್ಷೆಗಳು ಕಡಿಮೆ ಆಗಲಿ, ಉಪಕಾರಗಳು ಕರ್ತವ್ಯಗಳು ಹೆಚ್ಚಾಗಲಿ, ಸೇವೆಗಳು ಹೆಚ್ಚಾಗಲಿ. ದೇವ್ರು ನಿಮ್ಮನ್ನು ನೋಡಿ 28-27 ವಯಸ್ಸಿಗೆ ಎಷ್ಟು ಅದ್ಭುತವಾಗಿ ಮಾತಾಡ್ತೀರಿ, ಎಷ್ಟು ಪ್ರಬುದ್ಧತೆಯಿಂದ ಮಾತಾಡ್ತೀರಿ, ಅಥವಾ ಎಷ್ಟು ನಿಮಗೆ ಲೋಕಜ್ಞಾನವಿದೆ, ಇಷ್ಟೆಲ್ಲ ಇಟ್ಟುಕೊಂಡಾಗ
ಅಷ್ಟೇ ಸಹನೆ ತಾಳ್ಮೆ ಇರಬೇಕಾಗುತ್ತೆ. ಇದೆ ನಿಮಗೆ, ಆ ಎಲ್ಲ ಗುಣವೂ ಇದೆ. ಮುಂದುವರಿಯಿರಿ, ದೊಡ್ಡ ಮುಂಚೆನ ನೋಡ್ಕೊಳ್ಳಿ. ಇನ್ನೂ ಅದ್ಭುತವಾಗಿ ಅವರನ್ನು ನೀವೇ ಮೇಲ್ಬಿದ್ದು ಮಾತಾಡಿಸಿ. ಏನಾಗ್ಬಿಡುತ್ತೆ, ಇವೆಲ್ಲ ಒಂದು ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ. ಹೌದು ಗುರುಜಿ, ಅದನ್ನು ಮಾಡಿ. ಈಗ ಎಲ್ಲ ಓಕೆ ಇದೆ ಗುರುಜಿ. ಈಗೇನು ಅದೊಂದೇ ಮನಸ್ಸಲ್ಲಿತ್ತು.